ಹಾಯ್ ಫ್ರೆಂಡ್ಸ್, ತುಂಬ ಜನರು ಕೇಳ್ತಾ ಇದ್ರು ನಿಮ್ಮ ಮನೆಯ ಕಂಪ್ಲೀಟ್ ಹೋಮ್ ಟೂರನ್ನು ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಮನೆಯ ಕಂಪ್ಲೀಟ್ ಹೋಮ್ ಟೂರನ್ನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಈಗ ನಾನು ನಮ್ಮ ಮನೆಯ ಟೆರೆಸ್ ಮೇಲಿದ್ದೀನಿ. ತುಂಬ ಜನರು ನನಗೆ ಕೇಳ್ತಾ ಇರ್ತಾರೆ, ನಿಮ್ಮ ಮನೆಯ ಡೈಮೆನ್ಷನ್ ಏನಿದೆ, ಅಂದರೆ ನಿಮ್ಮ ಸೈಟ್ ಡೈಮೆನ್ಷನ್ ಏನಿದೆ ಎಕ್ಸಾಕ್ಟಾಗಿ ಅಂತ. ಇದು ಬಂದು 30-40ಗಿಂತ ಸ್ವಲ್ಪ ಜಾಸ್ತಿ ಇದೆ, ಯಾಕೆಂದರೆ ಕಾರ್ನರಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಜಾಗ ಜಾಸ್ತಿ ಸಿಕ್ಕಿದೆ. ಸೊ ಇದನ್ನು 30-40 ಅಂತಲೇ ಹೇಳ್ಬಹುದು. ಇನ್ನೊಂದೇನು ಗೊತ್ತಾ, ನಮ್ಮ ಎಂಟೈರ್ ಮನೆ ಸೋಲಾರ್ ಮೇಲಿಂದನೇ ನಡೀತಾ ಇದೆ. ಇನ್ನು ತುಂಬ ಜನರು ಕೇಳ್ತಿರ್ತಾರೆ ಸೋಲಾರ್ ಪ್ಯಾನಲ್ಸ್ ಎಲ್ಲ ಎಲ್ಲಿದೆ ಅಂತ. ನಮಗೆ ಸೋಲಾರ್ ಪ್ಯಾನಲ್ಸ್ ಹಾಕೋರು ಅಡ್ವೈಸ್ ಮಾಡಿದ್ದೇನಪ್ಪ ಅಂದರೆ, ಇಲ್ಲೆಲ್ಲ ಸೋಲಾರ್ ಪ್ಯಾನಲ್ಸ್ ಹಾಕ್ಕೊಳ್ಳಿ, ನಿಮಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಟೆರೆಸ್ ನೋಡಿದ್ರೆ ಇಷ್ಟು ಚೆನ್ನಾಗಿದೆ, ಇಲ್ಲಿ ಸೋಲಾರ್ ಪ್ಯಾನಲ್ಸ್ ಹಾಕಿದ್ರೆ ಏನು ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ, ತೋರಿಸ್ತೀನಿ ಬನ್ನಿ. ಇದು ಮನೆ ಎಲಿವೇಶನ್ಗೆ ಅಂತ ಹೇಳಿ ಆಲ್ರೆಡಿ ಇದನ್ನು ಮಾಡಿ ಇಟ್ಟಿದ್ರು. ಸೊ ನಾವೇನು ಮಾಡಿದ್ವಿ ಗೊತ್ತಾ, ಇದ್ರ ಮೇಲೆ ಸೋಲಾರ್ ಪ್ಯಾನಲ್ಸ್ನ ಹಾಕ್ಸ್ಕೊಂಡ್ವಿ. ನೋಡಿ, ಕಾಣೋದೇ ಇಲ್ಲ, ಹಿಂಗೆ ಬಗ್ಗಿ ನೋಡಿದ್ರೆ ಮಾತ್ರ ಕಾಣುತ್ತೆ. ಇಲ್ಲೊಂದಿಷ್ಟು ಪ್ಯಾನಲ್ಸು ಮತ್ತು ಆ ಕಡೆ ಇನ್ನು ಇಲ್ಲಿ ಇದಿಷ್ಟು ಹಾಕ್ಸಿದ್ಮೇಲೆ ಇದಿಷ್ಟು ಸಾಕಾಗೋದಿಲ್ಲ, ಇನ್ನೂ ಪ್ಯಾನಲ್ಸ್ ಹಾಕಿಸ್ಬೇಕು ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ದೇನೆಂದರೆ, ಇಲ್ಲಿ ಹಾಕ್ಬಿಡೋಣ ತಗೊಳ್ಳಿ, ಚೆನ್ನಾಗಿರುತ್ತೆ ಅಂತ ಅಂದರು. ಅವಾಗ ನಾವಿದ್ದು ಬೇಡ, ಅದಕ್ಕೆ ಇನ್ನೂ ಬೇರೆ ಪ್ಲ್ಯಾನ್ ಮಾಡ್ತೀವಿ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಮೇಲೆ ಹಾಕ್ಸಿದ್ದೀವಿ. ಆ್ಯಕ್ಚುಲಿ ಇದು ಒಂದು ಪರ್ಗೋಲಾ ಟೈಪ್ ಮಾಡ್ಕೊಂಡ್ವಿ, ಅಂದರೆ ಏನಾದರೂ ಪುಟ್ಟ ಫಂಕ್ಷನ್ಸ್ ಪಾರ್ಟಿ ಏನಾದರೂ ಮಾಡೋಕ್ಕಿರುತ್ತೆ, ಚೆನ್ನಾಗಿರುತ್ತೆ. ಅಥವಾ ಈವ್ನಿಂಗ್ ಟೈಮ್ನಲ್ಲಿ ನಾವೇ ಕುತ್ಕೊಂಡು ಗ್ರಿಲ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಸೆಟಪ್ನ ಮಾಡ್ಕೊಂಡ್ವಿ. ಇನ್ನು ಕೆಳಗಡೆ ಇದನ್ನು ಹಾಗೆ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಸೊ UPVCಯಿಂದ ಸೊ ಇದನ್ನು ಹಾಕ್ಸ್ಕೊಂಡಿದ್ದೀವಿ. ಒಂಥರ ಸ್ಟೇಜ್ ಥರನೂ ಕಾಣುತ್ತೆ, ಸ್ವಲ್ಪ ಹೈಟ್ ಬಂದಿದೆ ಅಲ್ವಾ, ಸ್ಟೇಜ್ ಥರನೂ ಕಾಣುತ್ತೆ. ಇಲ್ಲಿ ಬೇಕು ಅಂದರೆ ಸೋಫಾ ಚೇರ್ಸ್ ಎಲ್ಲ ಹಾಕ್ಕೋಬೋದು. ಆ್ಯಂಡ್ ಇದ್ರ ಮೇಲ್ಗಡೆ ಇದು ಕಬ್ಬಿಣದ್ದು, ಇದು ಕಂಪ್ಲೀಟಾಗಿ ಐರನ್ನಿಂದ ಮಾಡಿಸ್ಕೊಂಡಿದ್ದೀವಿ. ಸೊ ಅದ್ರ ಮೇಲ್ಗಡೆ 3 ಪ್ಯಾನಲ್ಸನ್ನು ಹಾಕ್ಸಿದ್ದೀವಿ. ನೋಡಿ, ನಮಗೆ ಪರ್ಗೋಲಾನೂ ರೆಡಿ ಆಯಿತು, ಅದ್ರ ಮೇಲ್ಗಡೆ ಪ್ಯಾನಲ್ಸ್ ಹಾಕಲಿಕ್ಕೆ ಜಾಗನೂ ರೆಡಿ ಆಯ್ತಲ್ಲ. ಆ್ಯಂಡ್ ಇನ್ನು ಇಲ್ಲಿ ಸಿಟ್ಟಿಂಗಿಗೇನೋ ರೆಡಿ ಆಯಿತು. ಒಂದು ಪಾರ್ಕ್ ಫೀಲ್ ಬರಬೇಕಲ್ಲ ನಮಗೆ ಅಂಥೇಳಿ ನಾವು ಸುತ್ತಲೂ ಗಿಡ ಹಾಕ್ಸಿದ್ದೀವಿ. ಇದೇನಕ್ಕಪ್ಪ ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಇಲ್ಲಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ಎಲ್ಲ ಗಿಡಗಳು ನೋಡ್ದಂಗೆ ಹಸಿರು ನೋಡ್ದಂಗೂ ಇರಬೇಕು, ಜೊತೆಗೆ ಸೇಫ್ಟಿನೂ. ಅಂದರೆ ನಮ್ಮ ಮನೇಲಿ ಚಿಕ್ಕ ಮಕ್ಕಳಲ್ವ ಇರೋದು. ಸೊ ಇಲ್ಲಿ ಬಂದು ನಿಂತ್ಕೊಂಡ್ರೆ ಸಪೋಸ್ ಹೇಳೋಕ್ಕಾಗಲ್ಲ, ಡೇಂಜರ್ ಇದೆ ಇದು. ಅದಕ್ಕಂತ ಹೇಳಿ ನಾವು ಈ ಥರದ್ದು ಐರನ್ ಸ್ಟ್ಯಾಂಡ್ನ ಮಾಡಿಸಿದ್ವಿ, ಅಳತೆ ಕೊಟ್ಬಿಟ್ಟು. ಅದ್ರ ಮೇಲೆ ಗಿಡಗಳು ಇಟ್ಕೊಂಡ್ಬಿಟ್ರೆ ಆಗತ್ತೆ, ಮಕ್ಕಳು ಇಷ್ಟು ಹತ್ರ ಅಂತೂ ಹೋಗೋದಿಲ್ಲ, ಇಲ್ಲೇ ನಿಂತ್ಕೊಳ್ತಾರೆ ಬೇಕು ಅಂದರೆ. ಜೊತೆಗೆ ನಮಗೆ ಟೆರೆಸ್ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ಪ್ಲ್ಯಾನ್ನ ಮಾಡಿದ್ವಿ. ನಮ್ಮ ಟೆರೆಸಲ್ಲಿ ತುಂಬ ವೆರೈಟಿ ಪ್ಲ್ಯಾಂಟ್ಸನ್ನು ಹಾಕ್ಕೊಂಡಿದ್ದೀವಿ, ಕೆಲವೊಂದು ಹಣ್ಣಿಂದು, ಹೂವಿಂದು, ಆ ಥರದ್ದು. ಬಟ್ ಏನಪ್ಪ ಅಂದರೆ, ಸ್ವಲ್ಪ ಇದು ಸಮ್ಮರ್ ಬಂತಲ್ವ, ಬಿಸಿಲು ಜಾಸ್ತಿ ಬಂತು, ಕೆಲವೊಂದು ಗಿಡಗಳು ಹೆಚ್ಚು ಕಮ್ಮಿ ಆಗುತ್ತೆ, ಅಂದರೆ ಒಣಗೋದು, ಒಂದು ಸ್ವಲ್ಪ ಎಲೆ ಎಲ್ಲ ಉದುರೋಗೋದು ಅಂತ ಆ ಥರ. ಸೊ ಈಗ ಮತ್ತೆ ಎಲ್ಲ ಹೊಸ ಚಿಗುರು ಬರ್ತಾ ಇದೆ. ಇನ್ನು ಸ್ವಲ್ಪ ದಿವಸಕ್ಕೆ ಎಲ್ಲವುದು ಚಿಗುರು ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿ, ಆಲ್ರೆಡಿ ನಾನು ಈ ಗಿಡಗಳ ಬಗ್ಗೆನೂ ಕೂಡ ವಿಡಿಯೋ ಮಾಡಿದ್ದೀನಿ, ನಾನು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು ನೀವು. ಆಮೇಲೆ ಸೋಲಾರ್ ವಾಟರ್ ಹೀಟರ್ನ ಕೂಡ ಇಲ್ಲೇ ಹಾಕಿದ್ರು. ಆಮೇಲೆ ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಅಲ್ಲಿ ಜಾಗ ಇತ್ತು, ಸೊ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಂಡ್ವಿ, ಅಲ್ಲಿ ಹಾಕ್ಸಿದ್ದೀವಿ. ಇನ್ನು ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ಕೂಡ ಒಂದು ಜಾಗ ಇತ್ತು ನಮಗೆ, ಹಾಗಾಗಿ ಇದ್ರ ಕೆಳಗಡೆ ಇಟ್ಟಿದ್ದೀವಿ. ಮಳೆ ಬಂದರೂ ಕೂಡ ಸೇಫ್, ಚೆನ್ನಾಗಿರುತ್ತೆ ಅಂತ. ಮೇಲ್ಗಡೆ ಬಂದ್ಬಿಟ್ಟು ವಾಟರ್ ಟ್ಯಾಂಕ್ನ ಹಾಕ್ಸ್ಕೊಂಡಿದ್ದೀವಿ. ಸೊ ಇಲ್ಲಿ ಈಗ ಏನಪ್ಪ ಅಂದರೆ, ನಮಗೆ ಸಾಫ್ಟ್ನರ್ದು ಕೂಡ ಇನ್ಸ್ಟಾಲೇಷನ್ ಮಾಡಿಸಿದ್ದೀವಿ. ಅಂದರೆ ಎಲ್ಲವೂ ಒಂದು ಕಡೆ ಇರುತ್ತೆ, ನೀಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಇದ್ರ ಪಕ್ಕದಲ್ಲಿ ವಾಷಿಂಗ್ ಮೆಷಿನು. ಇದು ಒಂದು ಸ್ಮಾರ್ಟ್ ವಾಷಿಂಗ್ ಮೆಷಿನು. ಇದರಲ್ಲಿ ಬಟ್ಟೆ ಎಲ್ಲ ಹಾಕಿ ಬರ್ತಾರೆ ಆಂಟಿ. ನಾನು ಕೆಳಗಿಂದನೇ ನಾನು ಮೊಬೈಲ್ನಲ್ಲಿ ಆಪ್ರೇಟ್ ಮಾಡ್ತೀನಿ, ಆನ್ ಮಾಡೋದು, ಆಫ್ ಮಾಡೋದು ಎಲ್ಲವೂ ಇರುತ್ತೆ. ಅದಾದಮೇಲೆ ಈಗ ಮಳೆಗಾಲ ಅಲ್ವಾ, ಮಾನ್ಸೂನ್ ಸ್ಟಾರ್ಟ್ ಆಯಿತು ಅಂದರೆ ಬಟ್ಟೆಗಳೆಲ್ಲ ಒಣಗೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ನಾವು ಒಂದು ಡ್ರೈಯರ್ ಕೂಡ ತರಿಸಿ ಇಟ್ಕೊಂಡಿದ್ದೀವಿ. ಇದು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ನಮಗೆ. ಬಟ್ಟೆನ ಫುಲ್ಲಾಗಿ ಡ್ರೈ ಮಾಡಿ ಕೊಡುತ್ತೆ. ಸೊ ಇದು ನನಗೆ ಆ ಟೈಮ್ನಲ್ಲಿ ತುಂಬಾ ಅವಶ್ಯಕತೆ ಇತ್ತು, ಹಾಗಾಗಿ ತಗೊಂಡೆ. ನೀರು ತುಂಬ ಚಿಕ್ಕವನಿದ್ದ, ಅವ್ನ ಲಂಗೋಟ್ಗಳೆಲ್ಲ ಒಣಗ್ತಾನೆ ಇರಲಿಲ್ಲ. ಸೊ ನಮಗೆ ಬೇಗ ಒಣಗಬೇಕಂದ್ರೆ ಬೇರೆ ಆಪ್ಷನ್ ಇರಲಿಲ್ಲ, ಹಾಗಾಗಿ ತರಿಸ್ಕೊಂಡ್ವಿ. ತುಂಬ ಚೆನ್ನಾಗಿದೆ, ನಾನು ಇದುವರೆಗೂ ಯೂಸ್ ಮಾಡ್ತಾ ಇದ್ದೀನಿ. ಈ ಎರಡರದ್ದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅಂದರೆ ಇನ್ ಕೇಸ್ ನೀವು ಏನಾದರೂ ತಗೊಳ್ಬೇಕು ಅಂತ ಹೇಳಿ ಹುಡುಕ್ತಾ ಇದ್ದರೆ ಇವೆರಡು ಬೆಸ್ಟ್ ಇದೆ, ಆರಾಮಾಗಿ ತಗೋಬೋದು. ಆ್ಯಂಡ್ ಇದು ಬಂದುಬಿಟ್ಟು ಉಳಿದಿರೋಂತಹ ಫರ್ನಿಚರಿಂದ ನಾವು ಇದನ್ನು ಮಾಡಿಸ್ಕೊಂಡ್ವಿ. ಅಂದರೆ ಡಿಟರ್ಜೆಂಟು
ಮತ್ತು ಏನಾದರೂ ಐಟಮ್ಸ್ ಎಲ್ಲ ಇಟ್ಕೊಳ್ಲಿಕ್ಕೆ, ಅಂದರೆ ನಾವು ಇದಕ್ಕೆಲ್ಲ ವಾಷಿಂಗ್ ಮೆಷಿನ್ಗೆ ಯೂಸ್ ಮಾಡ್ತೀವಲ್ಲ, ಸೊ ಅದು ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಇದು ಒಂದು ಸೆಟಪ್ ಮಾಡಿಸ್ಕೊಂಡಿದ್ದೀನಿ. ಇನ್ನು ಈ ಸಾಫ್ಟ್ನರ್ನ ಯಾಕೆ ಹಾಕ್ಸ್ಕೊಂಡ್ವಿ ಅಂದರೆ, ಇಲ್ಲಿ ಬರೋ ನೀರು ಬಂದ್ಬಿಟ್ಟು ಬೋರ್ವೆಲ್ ನೀರು, ಅಂದರೆ ಆ ಬರೋ ನೀರು ಸ್ವಲ್ಪ ಹಾರ್ಡ್ ಇದೆ, ಹಾಗಾಗಿ ಈ ಸಾಫ್ಟ್ನರ್ ಬೇಕಾಯಿತು. ಯಾಕೆ ಅಂದರೆ ಈಗ ಹೆಲ್ದಿ ಹೇರ್ ಬೇಕಂದ್ರು, ಹೆಲ್ದಿ ಸ್ಕಿನ್ ಬೇಕು ಅಂದ್ರು, ಮತ್ತೆ ನಲ್ಲಿಗಳೆಲ್ಲ ಚೆನ್ನಾಗಿ ಇರಬೇಕು ಅಂದರೆ ನೀರು ಚೆನ್ನಾಗಿರ್ಬೇಕಲ್ವಾ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನೀವು ನೋಡೇ ಇರ್ತೀರ, ನಲ್ಲಿಗಳಿಗೆ ಒಂಥರ ವೈಟ್ ಆಗಿ ಒಂಥರ ಗಡ್ಡೆ ಕಟ್ಬಿಟ್ಟಿರುತ್ತೆ. ಸೊ ಅದೆಲ್ಲದು ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕು, ಮತ್ತು ಅಷ್ಟು ನೀಟಾಗಿ ಹೋಗೋದಿಲ್ಲ, ನಲ್ಲಿಗಳಂತೂ ಚೆನ್ನಾಗೇ ಇರೋದಿಲ್ಲ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಎಲ್ಲರ ಮನೆಗಳಲ್ಲಿ ಸ್ವಲ್ಪ ಕಾಸ್ಟ್ಲಿ ನಲ್ಲಿಗಳನ್ನ ಹಾಕಿರ್ಸಿರ್ತಾರಲ್ವಾ. ಸೊ ಹಾಗಾಗಿ ಇಂಥ ಒಂದು ಸಾಫ್ಟ್ನರನ್ನು ಇನ್ಸ್ಟಾಲ್ ಮಾಡಿದ್ರೆ ಹಾರ್ಡ್ ವಾಟರನ್ನು ಸಾಫ್ಟ್ ಮಾಡುತ್ತೆ. ಸೊ ಅದಕ್ಕಾಗಿ ನಾವು ಇದನ್ನು ಹಾಕ್ಸ್ಕೊಂಡ್ವಿ. ಇದಕ್ಕೆ ಮಂತ್ಲಿ ಮೇಂಟೆನೆನ್ಸ್ ಕೂಡ ಇರುತ್ತೆ, ಅಂದರೆ ಪ್ರತಿ ತಿಂಗಳು ಸಾಲ್ಟ್ ಎಲ್ಲ ಹಾಕಬೇಕು ಇದಕ್ಕೆ. ಬನ್ನಿ ಈಗ ಇನ್ನೊಂದು ಜಾಗ ಇದೆ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಒಂದು ರೂಮು ನಾವು ಕಟ್ಸ್ಕೊಂಡಿರೋದು. ಅವರು ಕನ್ಸ್ಟ್ರಕ್ಷನ್ ಮಾಡೋ ಟೈಮ್ನಲ್ಲಿ ಇದು ಇರಲಿಲ್ಲ. ತುಂಬ ಜನರು ನಮಗೆ ಸಜೆಸ್ಟ್ ಮಾಡಿದ್ದೇನಪ್ಪ ಅಂದರೆ, ಹೋಮ್ ಸ್ಟುಡಿಯೋ ಮಾಡ್ಕೊಳ್ಳಿ, ಇದು ಚೆನ್ನಾಗಿರುತ್ತೆ ಅಂತ. ಬಟ್ ನಾನು ರಾಜು ಯೋಚನೆ ಮಾಡಿದ್ವಿ, ದಿನ ಪೂರ್ತಿ ನಾವು ಸ್ಕ್ರೀನಲ್ಲೇ ಇರ್ತೀವಿ, ಮೊಬೈಲ್ ನೋಡೋದು ಅಥವಾ ಸಿಸ್ಟಮ್ ನೋಡೋದು, ಮತ್ತೆ ಇಲ್ಲಿ ಬಂದರೂ ಅದನ್ನೇ ಮಾಡಬೇಕು ಅಂದರೆ ಆಗಲ್ಲ ಅಲ್ವಾ. ಒಂದು ದಿವಸ ಚೆನ್ನಾಗಿರುತ್ತೆ, 2 ದಿವಸ ಚೆನ್ನಾಗಿರುತ್ತೆ. ಸೊ ನಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಜಿಮ್ ಸೆಟಪ್ನ ಮಾಡ್ಕೊಂಡ್ವಿ. ಅದು ಅಲ್ಲದೆ ನಮ್ಮ ಮನೇಲಿ ಆಲ್ರೆಡಿ ಕೆಲವೊಂದು ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇತ್ತು, ಇವೆಲ್ಲ ಇಡಲಿಕ್ಕೆ ನಮಗೆ ಜಾಗ ಇರಲಿಲ್ಲ. ಅದ್ರ ಜೊತೆಗೆ ನಾವು ಇದು ಒಂದು ಅಮೆಝಾನಿಂದ ತರಿಸ್ಕೊಂಡ್ವಿ. ಸೊ ನಮಗೆ ಒಳ್ಳೆ ಕಮ್ಮಿ ರೇಟ್ಗೆ ಸಿಕ್ತು. ಈಗ ಕಂಪ್ಲೀಟ್ ಒಂದು ಜಿಮ್ ಸೆಟಪ್ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಇದನ್ನು ಮಾಡ್ಕೊಂಡ್ವಿ. ಇದರಲ್ಲಿ ಎಲ್ಲ ಥರದ ವರ್ಕೌಟ್ನ ಕೂಡ ಮಾಡ್ಬೋದು. ಆಮೇಲೆ ಇದು ಹೋಮ್ ಜಿಮ್ ಆಗಿರೋದ್ರಿಂದ ಅದು ಫೀಲ್ ಬರಬೇಕಲ್ವ, ಹಾಗಾಗಿ ದೊಡ್ಡ ದೊಡ್ಡ ಮಿರರ್ನ ಹಾಕ್ಸಿದ್ದೀವಿ ಆ ಸೈಡ್ಗೆ, ವಾಲ್ಗೆ. ಆ್ಯಂಡ್ ಇನ್ನು ಕೆಳಗಡೆ ಬಂದುಬಿಟ್ಟು ಈ ಥರ ರಬ್ಬರ್ ಫ್ಲೋರ್ನ ಹಾಕ್ಸ್ಕೊಂಡಿದ್ದೀವಿ. ಆ್ಯಂಡ್ ಇನ್ನು ಕೆಲವೊಂದು ಐಟಮ್ಸ್ ಎಲ್ಲ ಉಳಿದಿತ್ತು ನಮ್ಮ ಹತ್ರ, ಅಂದರೆ ಕೆಳಗಡೆ ನಾವು ವುಡ್ ಫ್ಲೋರ್ ಎಲ್ಲ ಮಾಡ್ಕೊಂಡಿದ್ದೀವಲ್ವ, ಸೊ ಅದ್ರದ್ದು ಐಟಮ್ಸ್ ಎಲ್ಲ ಉಳಿದಿತ್ತು, ಅದನ್ನೆಲ್ಲ ಮನೇಲಿ ಇಟ್ಕೊಳಕ್ಕಾಗೋದಿಲ್ಲ. ಸೊ ನಾವೇನು ಮಾಡಿದ್ವಿ ಅಂದರೆ, ಇಲ್ಲಿ ಒಂದು ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ. ಇದು ಒಂದು ಸಿಂಗಲ್ ಕಾಟ್ ಥರನೂ ಆಗುತ್ತೆ, ಅಂದರೆ ನಾವು ಈ ವರ್ಕೌಟ್ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತೀವಲ್ವ ಕುತ್ಕೊಳ್ಳೋಕ್ಕೂ ಆಗತ್ತೆ ಅಂಥೇಳಿ ಈ ಪ್ಲ್ಯಾನ್ನ ಮಾಡಿಬಿಟ್ಟು ಮಾಡಿಸಿದ್ದೀವಿ. ಒಳಗಡೆ ಎಲ್ಲ ಐಟಮ್ಸ್ ಇದೆ, ನಾವು ಏನು ಅವಾಗವಾಗ ಯೂಸ್ ಮಾಡೋ ರೇರಾಗಿ ಯೂಸ್ ಮಾಡೋ ಐಟಮ್ಸ್ ಎಲ್ಲ ಕೆಳಗಡೆ ಇದೆ. ಜೊತೆಗೆ ಇಲ್ಲಿ ಗ್ಲಾಸ್ ಹಾಕ್ಸ್ಕೊಂಡಿದ್ದೀವಿ. ಸೊ ವ್ಯೂ ಎಲ್ಲ ಚೆನ್ನಾಗಿರುತ್ತೆ. ಆ ಕಡೆ ಒಂದು ದೊಡ್ಡ ಪಾರ್ಕ್ ಇದೆ, ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತೆ ಕುತ್ಕೊಂಡಾಗ ಅಂಥೇಳಿ ಇದು ಪ್ಲ್ಯಾನ್ ಮಾಡಿರೋದು. ನಮ್ಮ ಮಕ್ಳಿಗೆ ತುಂಬ ಇಷ್ಟ. ಈವ್ನಿಂಗ್ ಟೈಮ್ನಲ್ಲಿ ಅಲ್ಲೆಲ್ಲ ಫುಲ್ ಲೈಟ್ಸ್ ಆನ್ ಆಗಿರುತ್ತೆ ಎಲ್ಲರ ಮನೆಯದು, ಅದು ನೋಡೋಕೆ ಒಂಥರ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದು ಒಂದು ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಈ ಮನೆ ಹೋಮ್ ಟೂರಲ್ಲಿ ಏನೆಲ್ಲ ಐಟಮ್ಸ್ ನೋಡ್ತಾ ಇದ್ದೀರಲ್ವಾ, ಅವೆಲ್ಲ ಐಟಮ್ಸ್ ನಾನಿಲ್ಲಿ ಟ್ಯಾಗ್ ಮಾಡಿರ್ತೀನಿ, ಕ್ಲಿಕ್ ಮಾಡಿ ಬೈ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಕೆಳಗಡೆಯಿಂದ ಒಂದೊಂದೇ ರೂಮ್ನ ಟೂರ್ನ ಮಾಡ್ಕೊಳ್ತಾ ಬರ್ತೀನಿ, ಅದನ್ನು ನೋಡೋಣ ಈಗ. ಫ್ರೆಂಡ್ಸ್, ಈ ಮನೇನ ನಾವಿರೋದಕ್ಕೆ ಮತ್ತು ಆಫೀಸ್ಗೆ ಎರಡಕ್ಕೂ ಅನುಕೂಲವಾಗೋ ರೀತಿಯಾಗಿ ನಾವು ಮಾಡ್ಕೊಂಡಿದ್ದೀವಿ. ಬನ್ನಿ ಇವಾಗ ಒಳಗಡೆ ತೋರಿಸ್ತೀನಿ, ಒಳಗಡೆ ಹೋಗೋಣ. ಇನ್ನು ಈ ಮನೆಗೆ ನಾವು ಒಂದು ಐರನ್ ಡೋರ್ನ ಮಾಡಿಸ್ಕೊಂಡಿದ್ದೀವಿ. ಇದೇನಪ್ಪ ಅಂದರೆ ಚೆನ್ನಾಗಿ ಗಾಳಿನೂ ಬರುತ್ತೆ, ಜೊತೆಗೆ ಈ ಸೊಳ್ಳೆಗಳೆಲ್ಲ ಬರದೇ ಇರಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಮೆಶ್ ಕೂಡ ಹಾಕ್ಸಿದ್ದೀವಿ. ಸೊ ಇಲ್ಲಿ ಲಾಕ್ ಮಾಡ್ಬೋದು ನಾವು. ಆ್ಯಂಡ್ ಇನ್ನು ಇಲ್ಲಿ ಒಂದು ವಿಂಡೋ ಇದೆ, ಅದ್ರ ಪಕ್ಕ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೀನಿ. ಮನೇಲಿ ಮಕ್ಕಳಿರೋದ್ರಿಂದ ರಿಯಲ್ ಪ್ಲ್ಯಾಂಟ್ಸ್ ಇಟ್ಟರೆ ಅದು ಬೇಗನೆ ಸತ್ತೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಜಸ್ಟ್ ಇದೊಂದು ಪ್ಲ್ಯಾಂಟ್ ಇತ್ತು, ಅದಕ್ಕಾಗಿ ಇದನ್ನು ಇಟ್ಟಿದ್ದೀವಿ. ಮಂಚ ಎಲ್ಲ ಮಾಡಿಸಿದ್ವಲ್ಲ, ಕಾಟ್ ಎಲ್ಲ ಮಾಡಿಸಿದ್ವಲ್ಲ, ಉಳಿದಿರೋದ್ರಿಂದ ವುಡ್ಡಿಂದ ಇದು ಒಂದು ಬೆಂಚ್ನ ಮಾಡಿಸ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾವು ಇದು ಶೂ ರ್ಯಾಕ್ಗೆ ಅಂತ ಹೇಳಿ ಮಾಡಿಸ್ಕೊಂಡಿದ್ದು. ಇದ್ರ ಒಳಗಡೆ ತುಂಬ ರೇರಾಗಿ ಯೂಸ್ ಮಾಡೋಂತಹ ಮಕ್ಳದು ನಂದು ಶೂಸ್ ಎಲ್ಲ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇನ್ನು ಮೇಲ್ಗಡೆ ಇದು ಜಾಗ ಖಾಲಿ ಇತ್ತು ವಾಲ್, ಹಾಗಾಗಿ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಟ್ಟು ಈ ಫ್ರೇಮ್ನ ತರಿಸ್ಕೊಂಡು ನಾನು ರಾಜು ಸರ್ಕಸ್ ಮಾಡಿಬಿಟ್ಟು ಹಾಕ್ಸ್ಕೊಂಡಿರೋದಿದ್ದು. ಅದಾದಮೇಲೆ ಈ ಕಡೆ ಒಂದು ವಾಲ್ ಇತ್ತು, ಇದು ಒಂದು ಪಿಲ್ಲರ್ ಇರೋದ್ರಿಂದ
ಸೊ ಸ್ವಲ್ಪ ಮುಂದೆ ಬಂದಿತ್ತು, ಹಾಗಾಗಿ ಒಂದು ಲ್ಯಾಂಪ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದೊಂದು ಐಡಿಯಾ ಬಂತು. ಇನ್ನು ಇಲ್ಲಿ ಒಂದು ಹಾಫ್ ಮೂನ್ ಶೇಪಲ್ಲಿ ಮಿರರ್ ಒಂದು ಮಾಡಿಸ್ಕೊಂಡಿದ್ದೀವಿ. ಕೆಲವೊಂದು ಮಾತ್ರ ನಾವು ಪರ್ಸ್ನಲಿ ಡಿಸೈನ್ ಮಾಡಿಸ್ಕೊಂಡಿದ್ದೀವಿ ದೀಪಕ್ ಅವ್ರ ಹತ್ರ. ಇನ್ನು ಕೆಲವೊಂದು ದೀಪಕ್ ಅವರು ಐಡಿಯಾ ಕೊಟ್ಟಿದ್ರು. ಸೊ ಅವರು ನಮಗೆ, ನೀವು ನೋಡೇ ಇರ್ತೀರಾ, ನಮಗೆ ಇಂಟೀರಿಯರ್ ಡಿಸೈನ್ ಮಾಡಬೇಕಾದ್ರೆ ತುಂಬ ಸಲ ಬಂದಿದ್ರು, ತೋರಿಸಿದ್ದೆ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ. ಅವರು ನಮಗೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ರು. ಸೊ ಈ ಥರ ಎಂಟ್ರೆನ್ಸಲ್ಲಿ ಚೆನ್ನಾಗಿರುತ್ತೆ ಅಂತ. ನಾವು ಸ್ವಲ್ಪ ದೊಡ್ಡ ಮಿರರೇ ಬರಲಿ ಅಂತ. ಯಾಕೆ ಅಂದರೆ ನಾವೀಗ ಏನಾದರೂ ಸ್ವಲ್ಪ ಹೇರ್ ಸ್ಟೈಲ್ ಸರಿ ಮಾಡ್ಕೋಬೇಕು ಅಥವಾ ಏನಾದರೂ ಮಿರರಲ್ಲಿ ನೋಡ್ಕೊಳ್ಬೇಕು ಅಂದ್ರೂ ಒಂದು ಮೇಲ್ಗಡೆ ಹೋಗಬೇಕು, ಇಲ್ಲ ಗೆಸ್ಟ್ ರೂಮಿಗೆ ಹೋಗ್ಬೇಕು. ಗೆಸ್ಟ್ಗಳು ಯಾರಾದರೂ ಬಂದಾಗ ಹೋಗೋದು ಚೆನ್ನಾಗಿರೋದಿಲ್ಲ, ಮತ್ತು ಅಗ್ಲೆಲ್ಲ ಮೆಟ್ಲು ಹತ್ತಿ ಇಳಿಬೇಕು ಅಂದ್ರೆ ಕಷ್ಟ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಸೊ ದಿಢೀರಂತ ಏನಾದರೂ ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಸರಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಇದನ್ನು ಮಾಡಿಸ್ಕೊಂಡ್ವಿ. ಫ್ರೆಂಡ್ಸ್, ಮನೆ ಹೇಗೆ ಇರ್ಬೋದು, ಅದು ಒಂದು ರಾಯಲ್ ಲುಕ್ ಬರಬೇಕು ಅಂದರೆ ಮೇನ್ ಬಂದುಬಿಟ್ಟು ಕರ್ಟನ್ಸ್. ಸೊ ನಾವು ಈ ಕರ್ಟನ್ಸ್ನಂತೂ ಸಿಕ್ಕಾಪಟ್ಟೆ ಯೋಚನೆ ಮಾಡಿ 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 ಸ್ವಲ್ಪ ಜಾಸ್ತಿನೇ ಇನ್ವೆಸ್ಟ್ ಮಾಡಿದ್ದೀವಿ ಕರ್ಟನ್ಸ್ಗೆ. ಒಳ್ಳೆ ಕ್ವಾಲಿಟಿ ಕರ್ಟನ್ಸ್ನ ಹಾಕ್ಸಿದ್ದೀವಿ. ಸೊ ಒಳಗಡೆ ಸ್ವಲ್ಪ ಲೈಟ್ ಆಗಿರುವಂತಹ ಕರ್ಟನ್ಸ್, ಶೇರ್ ಕರ್ಟನ್ಸ್ ಅಂತ ಹೇಳ್ತಾರೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಹೆವಿಯಾಗಿ ಡಿಸೈನ್ ಬಂದಿದೆ ಸೈಡ್ಗೆ ಅಂತ ಹೇಳ್ಬಿಟ್ಟು ಈ ಕರ್ಟನ್ಸ್ನ ಯೂಸ್ ಮಾಡಿದ್ದೀವಿ. ಆಮೇಲೆ ಇಲ್ಲಿ ಒಂದು ಶಾಂಡ್ಲಿಯರ್ ಹಾಕ್ಸಿದ್ದೀವಿ. ಇದನ್ನ ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ಶಾಂಡ್ಲಿಯರ್ ಅಂತಾರೆ, ಝೂಮರ್ ಅಂತಾರೆ, ಮತ್ತು ಹ್ಯಾಂಗಿಂಗ್ ಲೈಟ್ ಅಂತಾರೆ. ಇನ್ನೊಂದೇನೋ ಹೇಳ್ತಾರಲ್ಲ ರಾಜು, ಸೀಲಿಂಗ್ ಲೈಟ್. ಸೀಲಿಂಗ್ ಲೈಟ್ ಅವರು ಒಂದೊಂದು ಥರ ಕರೀತಾರೆ. ಇದು ಆ್ಯಕ್ಚುಲಿ ನಾವು ಮನೆ ಓಪನಿಂಗ್ ಟೈಮ್ನಲ್ಲಿ ಬೇಕೇ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದು. ಇನ್ನು ಈ ಕಡೆ ಬಂದರೆ ಸಿಟ್ಟಿಂಗ್ ಏರಿಯಾ. ಸೊ ಇನ್ನು ಈ ಸೋಫಾ ನೀವು ನೋಡೇ ಇರ್ತೀರಾ, ನಮ್ಮ ಹಳೆ ಮನೆಯಲ್ಲಿ ಹಳೆ ಸೋಫಾ ಏನು ಚೆನ್ನಾಗೇ ಇದೆ ಅಲ್ವಾ, ಏನು ಡ್ಯಾಮೇಜ್ ಆಗಿಲ್ಲ. ಜಸ್ಟ್ ಇದಕ್ಕೆ ಕವರ್ ಹಾಕ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಐಡಿಯಾ ಬಂತು. ಆವಾಗ ನಾವು ಇದು ಲೆದರ್ದು ಹಾಕ್ಸ್ಕೊಂಡ್ವಿ. ಅದು ಸ್ವಲ್ಪ ಡಾರ್ಕ್ ಕಲರ್ ಇತ್ತು. ಅದು ಅಲ್ಲದೆ ಆಲ್ರೆಡಿ ಟೈಲ್ಸ್ ಎಲ್ಲ ಡಾರ್ಕ್ ಇದೆ, ಮತ್ತೆ ಇದು ಡಾರ್ಕ್ ಆಯಿತು ಅಂದರೆ ಮನೆಯಲ್ಲಿ ಬೆಳಕಿರಲ್ಲ, ತುಂಬ ಡಲ್ ಕಾಣುತ್ತೆ. ಹಾಗಾಗಿ ಇದನ್ನ ಲೈಟ್ ಶೇಡಲ್ಲಿ ಚೂಸ್ ಮಾಡ್ಕೊಂಡ್ವಿ. ಆ್ಯಂಡ್ ಇನ್ನು ಅದಾದಮೇಲೆ ಇಲ್ಲಿ ವಾಲ್ ಎಂಟಿಯಾಗಿತ್ತು. ಸ್ವಲ್ಪ ದೊಡ್ಡದು ಒಂದು ಈ ವಾಲ್ಗೆ ಕ್ಲಾಕ್ ಹಾಕಬೇಕು ಅಂತ ಹೇಳಿ ವಾಲ್ ಕ್ಲಾಕ್ ಹಾಕಿದ್ದೀವಿ. ಇನ್ನು ಇವಾಗ ಟಿ ವಿ ಯೂನಿಟ್ ನೋಡೋಣ. ಸೊ ಈ ಟಿ ವಿ ಯೂನಿಟ್ ಕೂಡ ನಿಮಗೆ ಅವಾಗ ನಾವು ಈ ಡಿಸೈನ್ ಮಾಡಬೇಕಾದ್ರೂ ಕೂಡ ನಿಮಗೆ ತೋರಿಸಿದ್ದೆ ಕೆಲವೊಂದು. ತುಂಬಾ ಜಾಲಾಡ್ಬಿಟ್ಟಿದ್ದೀವಿ ನಾವಂತೂ, ಅದು ಮಾಡಿಸೋಣ ಇದು ಮಾಡಿಸೋಣ ಅಂತ ಹೇಳ್ಬಿಟ್ಟು. ಸೊ ಇನ್ನು ಫೈನಲ್ ಆಗಿ ನಮಗೆ ಇದು ಸ್ವಲ್ಪ ಇಷ್ಟ ಆಯಿತು. ನಿಮ್ಗೆ ಮೊದಲೇ ಹೇಳ್ದಾಗೆ ನನಗೆ ಎಲ್ಲದರಲ್ಲೂ ಸ್ವಲ್ಪ ಫ್ಲೂಟೆಡ್ ಬೇಕು, ಹಾಗಂತ ಹೇಳ್ಬಿಟ್ಟು ಸ್ವಲ್ಪ ಈ ಸೈಡ್ ಫ್ಲೂಟೆಡ್ ಮಾಡಿಸ್ಕೊಂಡಿದ್ದೀವಿ ಟಿ ವಿ ಯೂನಿಟ್ಗೆ. ಆ್ಯಂಡ್ ಈ ಕಡೆ ಇನ್ನೂ ಸ್ವಲ್ಪ ಅಂದರೆ ತುಂಬ ಏನು ಅಂದರೆ ಜಾಸ್ತಿಯಾಗಿ ಡಿಸೈನ್ ಇರೋದು ಬೇಡ, ಹಾಗಂತ ಹೇಳಿ ಸಿಂಪಲ್ ಆಗಿರೋದು ಬೇಡ ಅನ್ನೋದಕ್ಕೋಸ್ಕರ ಜಾಸ್ತಿಯಾಗಿ ಇದಕ್ಕೇನು ಮಾಡ್ಸೋಕೆ ಹೋಗಿಲ್ಲ. ಆಮೇಲೆ ಟಿ ವಿ ಯೂನಿಟ್ ಪಕ್ಕದಲ್ಲೇ ನಾವು ಇದು ಒಂದು ಶೋಕೇಶ್ ಮಾಡಿಸ್ಕೊಂಡಿದ್ದೀವಿ. ಅಂದರೆ ನನಗೆ ಮೊದಲಿಂದನೂ ಈ ಥರ ಐಟಮ್ಸ್ ಎಲ್ಲ ಎತ್ತಿಡೋದು ಅಭ್ಯಾಸ ಇದೆ. ಹಾಗಾಗಿ ಕೆಲವೊಂದು ಐಟಮ್ಸ್ ಹಳೇದಿತ್ತು, ಇನ್ನು ಕೆಲವೊಂದು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಇದು ಮಾತ್ರ ನಾನು ಪರ್ಸ್ನಲಿ ಕೇಳಿ ಮಾಡಿಸ್ಕೊಂಡಿರೋದು, ಬೇಕೇ ಬೇಕು ಅಂತ ಹೇಳಿಬಿಟ್ಟು. ಹೇಗಿದೆ ಇದು? ಆ್ಯಂಡ್ ಇದು ಕೂಡ ಕೆಲವೊಂದು ಪ್ರಾಡಕ್ಟ್ಸ್ ಲಿಂಕ್ ಇದೆ, ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲ ನೋಡಿ, ನಾನು ಡೋರಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ನಾವು ಈ ಮನೆ ತಗೊಂಡಾಗ ಅವರು ಡೋರ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಇದೆಲ್ಲ ಬಂದ್ಬಿಟ್ಟು ಟೀಕುಡ್ಡೆ. ಬಟ್ ಏನಪ್ಪ ಅಂದರೆ ನಾವು ಮ್ಯಾಟ್ ಫಿನಿಶಿಂಗ್ ಮಾಡಿಸ್ಕೊಂಡಿದ್ದೀವಿ. ನನಗೆ ಆ ಥರ ಸ್ವಲ್ಪ ಶೈನಿಂಗ್ ಎಲ್ಲ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಎಲ್ಲ ಬಾಗಿಲುಗಳಿಗೂ ಮ್ಯಾಟ್ ಫಿನಿಶಿಂಗಲ್ಲೇ ಮಾಡಿಸ್ಕೊಂಡಿದ್ದೀವಿ. ಫ್ರೆಂಡ್ಸ್, ಸಾಧಾರಣವಾಗಿ ಗೆಸ್ಟ್ ಬೆಡ್ರೂಮ್ಗಳು ಎಲ್ಲರಿಗೂ ಅನುಕೂಲವಾಗೋ ರೀತಿಯಾಗಿ ಮಾಡಿರ್ತಾರೆ. ಒಂಥರ ಹೋಟೆಲ್ ರೂಮ್ ಇದ್ದಂಗೆ ಇದೆ. ಅಂದ್ರೆ ಜಾಸ್ತಿ ಪರ್ಸನಲೈಸ್ ಮಾಡಬಾರ್ದು. ಹೌದು, ಯಾರಿಗೆ ಎಷ್ಟು ಬೇಕೋ ಅಷ್ಟೇ. ಈ ಬೆಡ್ರೂಮ್ನಲ್ಲಿ ನಮ್ಮ ಅತ್ತೆಗೆ ಮತ್ತು ನಮ್ಮ ಮಕ್ಕಳಿಗೆ ಮತ್ತು ಬೇರೆ ಯಾರೇ ಬಂದರೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಇದನ್ನು ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಹಳೆ ಮನೆಯಲ್ಲಿ ನಮ್ಮ ಮಾಸ್ಟರ್ ಬೆಡ್ರೂಮ್ನಲ್ಲಿ ನಾವು ಯೂಸ್ ಮಾಡ್ತಾ ಇದ್ವಲ್ವ ಮಂಚ, ಸೊ ಆ ಮಂಚನ ಇಲ್ಲಿಗೆ ಹಾಕ್ಸಿದ್ದೀವಿ ಮತ್ತು ಆ ಬೆಡ್ನ ಕೂಡ ಇಲ್ಲಿಗೆ ಹಾಕ್ಸಿದ್ದೀವಿ. ಆಮೇಲೆ ಈ ಬೆಡ್ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಇನ್ನು ಇಲ್ಲಿ ಒಂದು ವಿಂಡೋ ಬರುತ್ತೆ, ವಿಂಡೋಗೆ ನಾವು ಕರ್ಟನ್ಸ್ ಹಾಕ್ಸಿದ್ದೀವಲ್ವ. ಸೊ ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ಪ್ರೀಮಿಯಮೇ ಹಾಕ್ಸಿದ್ದೀವಿ. ಫಸ್ಟ್ ನಮಗೆ ಬೇರೆ ಥಾಟ್ ಇತ್ತು, ಏನಂದರೆ ನಮ್ಮ ಆಫೀಸಲ್ಲಿ ಬ್ಲೈಂಡ್ಸ್ ಹಾಕ್ಸಿದ್ವಿ.
ಸೊ ಅದನ್ನೇ ಇಲ್ಲಿ ಹಾಕ್ಸೋಣ ಅನ್ನೋದು ಯೋಚನೆ ಇತ್ತು ನಮಗೆ. ಬಟ್ ಆಫೀಸ್ಗೆ ಹಾಕ್ಸಿದ್ಮೇಲೆ ನಮಗೆ ಇನ್ನೊಂದು ಯೋಚನೆ ಬಂತು, ಓಕೆ ಆಫೀಸ್ ಫೀಲ್ ಬರುತ್ತೆ, ಅದು ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ನಾವು ಪ್ರೀಮಿಯಂ ಕರ್ಟನ್ಸ್ನೇ ಹಾಕ್ಸಿದ್ವಿ. ಬಟ್ ಸಿಮಿಲರ್ ಕಲರ್ ನಮಗೆ ಆ ಟೈಮ್ನಲ್ಲಿ ಸಿಗಲಿಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಕಾಣ್ತಾ ಇದೆ. ಆಮೇಲೆ ಈ ಬೆಡ್ರೂಮು ಕೂಡ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ಅಂದರೆ ಅವರು ಕನ್ಸ್ಟ್ರಕ್ಷನ್ ಮಾಡಿಸಿದ್ರಲ್ವ ಆ ಟೈಮ್ನಲ್ಲೇ ಇದನ್ನೆಲ್ಲ ಮಾಡಿದ್ರು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಮ್ಮದು ಮೇಲ್ಗಡೆ ಆಫೀಸ್ ಮಾಡ್ಕೊಂಡಿದ್ದೀವಿ, ಕೆಳಗಡೆ ನಾನು ನನಗೋಸ್ಕರ ಅಂದರೆ ನಾನು ವರ್ಕ್ ಮಾಡಲಿಕ್ಕೋಸ್ಕರ ಒಂದು ಇಲ್ಲಿ ಸಿಸ್ಟಮ್ ಎಲ್ಲ ಇಟ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಆದರೆ ಏನಾಯಿತು ಗೊತ್ತಾ, ದೀರು ಆ ಟೈಮ್ನಲ್ಲಿ ಚಿಕ್ಕ ಮಗು ಇದ್ದ, ಹಾಗಾಗಿ ನನಗೆ ಹತ್ತಕ್ಕೆ ಇಳಿಯೋಕ್ಕೆ ತೊಂದರೆ ಆಗೋದು. ಸೊ ಆ ಟೈಮ್ನಲ್ಲಿ ಆ ಯೋಚನೆ ಬಂತು. ಇನ್ನು ಸ್ವಲ್ಪ ದಿವಸ ಆದಮೇಲೆ ನನಗೆ ಏನನ್ನಿಸ್ತು ಅಂದರೆ, ಸೊ ಇದು ಗೆಸ್ಟ್ ಬೆಡ್ರೂಮ್ ಥರ ಇದೆ, ಮತ್ತು ನಮ್ಮ ಅತ್ತೆ ಬಂದಾಗೂ ಕೂಡ ಅವರು ಇಲ್ಲಿ ಇರೋಕ್ಕಾಗತ್ತೆ, ಸೊ ಅವ್ರಿಗೂ ಮಲ್ಕೊಂಡಾಗ ಡಿಸ್ಟರ್ಬ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಬೇಡವೇ ಬೇಡ, ಎಲ್ಲ ಆಫೀಸಲ್ಲೇ ಇರಲಿ, ಆಫೀಸ್ ಕೆಲಸ ಆಫೀಸಲ್ಲೇ ಮಾಡೋಣ, ಇಲ್ಲೇನು ಬೇಡ ಅನ್ನೋದಕ್ಕೋಸ್ಕರ ನಾನು ಸಿಸ್ಟಮ್ಮು ಚೇರು ಇಲ್ಲೇನು ಹಾಕಿಲ್ಲ. ಸೊ ಹಂಗಾಗಿ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಆದರೆ ನಾವು ಪ್ಲ್ಯಾನ್ ಚೇಂಜ್ ಆದರೂ ಕೂಡ ನಮ್ಮ ಪ್ಲ್ಯಾನ್ ಬಿ ನಮಗೆ ಏನು ಯೋಚನೆ ಮಾಡಿದ್ವಿ ಅಂದರೆ, ಚೇರ್ ತೆಗೆದ್ರೂ ಕೂಡ ಸೊ ಇದು ನೀಟಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಈ ಸೆಟಪ್ನ ಮಾಡ್ಕೊಂಡಿದ್ವಿ. ಇದು ಒಂದು ಮಿರರ್ ಹಾಕ್ಸ್ಕೊಂಡಿದ್ವಿ. ನನಗೆ ಈ ಮಿರರ್ ತುಂಬಾ ಆಸೆ ಇತ್ತು ಈ ಥರ ಇರಬೇಕು ಅಂತ. ಸೊ ಇದೇನಿಲ್ಲ ನೋಡಿ, ಈ ಥರ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಇದರಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಮಾಡ್ಕೊಳ್ಬಹುದು, ಬೇಡ ಅಂದಾಗ ಆಫ್ ಕೂಡ ಮಾಡಿಡ್ಬೋದು. ಆ್ಯಂಡ್ ಆ ಕಡೆ ಜಸ್ಟ್ ಸಿಂಪಲ್ ಆಗಿ ಕೆಲವೊಂದು ಶೋ ಪೀಸ್ಗಳನ್ನು ಇಟ್ಕೊಳ್ಳಿಕ್ಕೆ ಜಸ್ಟ್ ಒಂದೆರಡು ಶೆಲ್ಫ್ ಮಾಡಿಸ್ಕೊಂಡಿದ್ದೀವಿ. ನಮ್ಮ ಚಿನಿಮಾ ಕಾನ್ಸೆಪ್ಟ್ ಇದು ಆ್ಯಕ್ಚುಲಿ. ಇದು ನಮ್ಮ ರಾಜು ಅಂತೆ, ಇದು ಚಿನಿಮಾ, ಇದು ದೀರು, ಇದು ನಾನು. ಸೊ ಹಾಗಾಗಿ ಅದನ್ನ ಈ ಶೆಲ್ಫ್ ಮೇಲೆ ಕೂರಿಸಿದ್ದೀವಿ. ಇದರಲ್ಲಿ ನಮ್ಮ ಚಿನಿಮಾ ಹೇರ್ ಆಕ್ಸೆಸರೀಸ್ ಎಲ್ಲ ಇಟ್ಟಿದ್ದೀನಿ. ಅಂದರೆ ಅವಳು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂಥದ್ದು ಇವೆಲ್ಲ, ಸ್ಕೂಲಿಗೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಆಮೇಲೆ ಇದರಲ್ಲಿ ಸ್ವಲ್ಪ ರೇರ್ ಆಗಿ ಯೂಸ್ ಮಾಡೋಂತಹ ಪ್ರಾಡಕ್ಟ್ಸ್, ಮಕ್ಳಿಗೆ ಬೇಕಾಗಿರೋಂತಹ ಮಸ್ಕಿಟೋ ರಿಪೆಲೆಂಟ್ ಅದು ಇದು ಅಷ್ಟೇ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇನ್ನು ಈ ಬಾಕ್ಸ್ಗಳೆಲ್ಲ ನನ್ನ ಹತ್ರ ಹಳೇದೇ ಇತ್ತು. ಅಂದರೆ ನಮ್ಮ ದೀರು ಚಿಕ್ಕವನಿರಬೇಕಾದ್ರೆ ಒಂದು ಲಂಗೋಟು ಡೈಪರ್ ಎಲ್ಲ ಇಡಲಿಕ್ಕೆ ಈ ಥರ ಬಾಕ್ಸ್ಗಳನ್ನು ತೊಗೊಂಡಿದ್ದೆ. ಮತ್ತು ಅದನ್ನೇ ಏನಕ್ಕೆ ಹಂಗೆ ಮೂಲೆಯಲ್ಲಿ ಇಡೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ಅವರ ಟಾಯ್ಸ್ ಅದೆಲ್ಲ ತುಂಬಿಟ್ಟಿದ್ದೀನಿ. ಸೊ ಮನೇಲೆಲ್ಲ ಮೆಸ್ಸಿ ಆಗತ್ತೆ ಅನ್ನೋದಕ್ಕೋಸ್ಕರ ಈ ಥರ ಬಾಕ್ಸ್ಗಳಲ್ಲಿ ಹಾಕಿಟ್ಟಿದ್ದೀನಿ. ಆದರೆ ನಮಗೆ ಇರೋದು ಇಬ್ಬರು ಮಕ್ಳಿರೋದ್ರಿಂದ ಈಗ ನಾವು ಏನೇ ವಸ್ತುಗಳು ತರಬೇಕು, ಅವ್ರ ಬಟ್ಟೆ ಏನೇ ತರಬೇಕು ಅಥವಾ ಏನೇ ಅವ್ರ ಥಿಂಗ್ಸ್ ತರಬೇಕು ಅಂದರೂ ಎಲ್ಲದಕ್ಕೂ ಮೇಲೆ ಓಡೋಕ್ಕಾಗೋದಿಲ್ಲ. ಅವ್ರನ್ನ ರೆಡಿ ಮಾಡಬೇಕು ಅಂತ ತುಂಬ ಡಿಫಿಕಲ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಮಕ್ಕಳು ವಸ್ತುಗಳು ತುಂಬ ಚಿಕ್ಕದು ಇರುತ್ತೆ ಅಲ್ವಾ. ಹಾಗಾಗಿ ನಾವೇನು ಪ್ಲ್ಯಾನ್ ಮಾಡಿದ್ವಿ ಆ ಟೈಮ್ನಲ್ಲಿ ಅಂದರೆ, ಸರಿ ಮಕ್ಳು ಬಟ್ಟೆಗಳು ಮಾತ್ರ ಕೆಳಗಡೆ ರೂಮ್ನಲ್ಲಿ ಇಡೋಣ, ಏಕೆಂದರೆ ನಮಗೂ ಅನುಕೂಲ ಆಗುತ್ತೆ, ಅವರು ಹತ್ತಿ ಇಳಿಯೋಕೆ ಆಗೋದಿಲ್ಲ ಅಲ್ವಾ ಹಗಲೆಲ್ಲ ಅಂಥೇಳಿ. ಆ ರೀಸನ್ಗೋಸ್ಕರ ನಾನು ಇದು ಮಕ್ಕಳಿಗೆ ಅಂತಲೇ ಮಾಡಿಸ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ಇದು ಸ್ವಲ್ಪ ಪುಟ್ಟದಾಗೆ ಕಾಣಿಸ್ತಾ ಇರುತ್ತೆ ನಿಮಗೆ. ಇದು ನಾವು ಸ್ಲೈಡಿಂಗ್ ಮಾಡಿಸಿಲ್ಲ, ಏಕೆಂದರೆ ಇನ್ ಕೇಸ್ ಮಕ್ಕಳು ತೆಗೆದ್ರೂ ಅವ್ರಿಗೂ ಕಂಫರ್ಟಬಲ್ ಆಗಿರಬೇಕು, ಈಸಿ ಆಗಿರಬೇಕು ಅನ್ನೋದಕ್ಕೋಸ್ಕರ ಈ ಥರ ಡೋರ್ಸ್ನ ಮಾಡಿಸ್ಕೊಂಡಿದ್ದೀವಿ. ಒಂದು ಬಂದ್ಬಿಟ್ಟು ಇದೆಲ್ಲ ಕಂಪ್ಲೀಟ್ ಬಂದ್ಬಿಟ್ಟು ನಮ್ಮ ಚಿನಿಮಾದು, ಇದೆಲ್ಲ ಕಂಪ್ಲೀಟ್ ಬಂದ್ಬಿಟ್ಟು ನಮ್ಮ ದೀರುದು ಅಂತ ನೋಡಿ. ಇನ್ನು ಈ ಕಡೆ ನಮ್ಮ ದೀರು ಬಟ್ಟೆಗಳನ್ನ ಇಟ್ಟಿದ್ದೀವಿ. ದೀರು ಬಟ್ಟೆ ಅವನ ಥಿಂಗ್ಸ್ ಎಲ್ಲ ಈ ಕಡೆ ಇರುತ್ತೆ. ಆ್ಯಂಡ್ ಇನ್ನು ಈ ಕಡೆ ಬಂದ್ಬಿಟ್ಟು ಇದೆಲ್ಲ ವಿಂಟರ್ ವೇರ್. ಆ್ಯಂಡ್ ಅದಾದಮೇಲೆ ಇದು ಕೆಳಗಡೆದಿದೆ ಅಲ್ವಾ, ಸೊ ಇದರಲ್ಲಿ ನಮ್ಮ ಬುಕ್ಸು, ಚಿನಿಮಾ ಬುಕ್ಸು, ಫೈಲ್ಗಳು, ಹಾಸ್ಪಿಟಲ್ ಫೈಲ್ಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲದನ್ನ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಗೆಸ್ಟ್ ರೂಮ್ ಇಷ್ಟೇ. ಇದ್ದೀನಿ ಕಿಚನ್ಗೆ ಎಂಟ್ರ್ ಆಗದೆ ಇಲ್ಲಿ ಫ್ರಿಜ್ ಕಾಣುತ್ತೆ, ಇಲ್ಲೇ ಇಟ್ಕೊಂಡಿದ್ದೀವಿ. ಇದು ಡಬಲ್ ಡೋರ್ ಫ್ರಿಡ್ಜ್, ಸ್ಯಾಮ್ಸಂಗ್ ಕಂಪ್ನಿದು. ಇದು 1 lakh ಸಮಥಿಂಗ್ ಆಗಿದೆ ಇದು ಫ್ರಿಜ್ಗೆ. ಏನು ಇಷ್ಟೊಂದು ಕಾಸ್ಟ್ಲಿನ ಈ ಫ್ರಿಡ್ಜ್ ಅಂತ ಅನ್ಕೊಳ್ಬೋದು. ಹೌದು, ಇದು ತುಂಬಾ ಸ್ಪೆಷಾಲಿಟಿ ಇದೆ. ಇದ್ರದ್ದೇ ಒಂದು ಸಪ್ರೇಟ್ ಟೂರ್ ಮಾಡ್ತೀನಿ ನಿಮಗೆ, ಆವಾಗ ಡಿಟೇಲ್ ಆಗಿ ಇನ್ನೂ ಹೇಳ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಅದ್ರ ಪಕ್ಕ ಬಂದರೆ ಇದು ಬಂದ್ಬಿಟ್ಟು ಒಂದು ಟಾಲ್ ಯೂನಿಟ್ ಮಾಡಿಸ್ಕೊಂಡಿದ್ದೀವಿ. ನಮ್ಮ ಮನೇಲಿ ಸ್ಟೋರೇಜ್ ಎಲ್ಲ ಜಾಸ್ತಿನೇ ಇರುತ್ತೆ, ಹಾಗಾಗಿ ಇದು ಟಾಲ್ ಯೂನಿಟ್ ಮಾಡಿಸ್ಕೊಂಡಿದ್ದು. ಇನ್ನು ಅದ್ರ ಪಕ್ಕ ಬಂದರೆ ಇದು ಕ್ರಾಕ್ರಿ ಯೂನಿಟು.
ನಮ್ಮ ಮನೇಲಿ ಈ ಗ್ಲಾಸ್ ಸೆರಾಮಿಕ್ ಏನೆಲ್ಲ ಐಟಮ್ಸ್ ಇದೆ ಅದನ್ನೆಲ್ಲದು ನಾನು ಇಲ್ಲಿ ಆರ್ಗನೈಸ್ ಮಾಡಿದ್ದೀನಿ. ಮೇಲ್ಗಡೆ ಬರೀ ಗ್ಲಾಸ್ ಐಟಮ್ಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಅದ್ರ ಕೆಳಗಡೆ ಸೆರಾಮಿಕ್ ಇಟ್ಟಿದ್ದೀನಿ. ಅದ್ರ ಕೆಳಗಡೆ ಅವಾಗವಾಗ ಯೂಸ್ ಮಾಡುವಂತಹ ಪ್ಲೇಟ್ಸ್ ಬೌಲ್ಸ್ ಅಂತದೆಲ್ಲ ಇಟ್ಟಿದ್ದೀನಿ. ಇನ್ನು ಕೆಳಗಡೆ ಬಂದ್ಬಿಟ್ಟು ರೇರ್ ಆಗಿ ಯೂಸ್ ಮಾಡುವಂತಹ ಏರ್ ಫ್ರೈಯರ್ ಮತ್ತೆ ಕಾಫಿ ಮೇಕರ್ ಅಂತದನ್ನ ಇಟ್ಕೊಂಡಿದೀವಿ. ಅಂಡ್ ಅದಾದ್ಮೇಲೆ ಕೆಳಗಡೆ ಬಂದ್ಬಿಟ್ಟು ಸ್ವಲ್ಪ ಸ್ಟೋರೇಜ್ಗೆ ಅಂತ ಅಂದ್ರೆ ಅಕ್ಕಿ ಮತ್ತೆ ಇದು ಹಿಟ್ಟುಗಳೆಲ್ಲ ಇಟ್ಕೊಳ್ಲಿಕ್ಕೆ ಅಂತ ಹೇಳಿ ಮಾಡಿಸ್ಕೊಂಡಿದ್ದೀನಿ. ರೈಸ್ಗೆ ಈ ತರ ಒಂದು 5 kg ರೈಸ್ ಬ್ಯಾಸ್ಕೆಟ್ನ ಇಟ್ಕೊಂಡಿದ್ದೀನಿ. ಇನ್ನು ಅದ್ರ ಕೆಳಗಡೆ ವೆಜಿಟೇಬಲ್ ಪುಲ್ಔಟ್ ಬ್ಯಾಸ್ಕೆಟ್ ಅಂತ ಹೇಳಿ ಕರೀತಾರೆ ಇದನ್ನ. ಸೊ ಈ ತರ ಲಾಕ್ ಆಗಿಬಿಟ್ಟಿರುತ್ತೆ. ಇಂಥದ್ದು ಮೇಲ್ಗಡೆ ಹಣ್ಣುಗಳನ್ನೆಲ್ಲ ಇಟ್ಕೊಳ್ಳಿಕ್ಕೆ ಒಂದು ಬ್ಯಾಸ್ಕೆಟ್ ತೊಗೊಂಡಿದ್ದೀವಿ. ಆ್ಯಂಡ್ ಅದಾದ್ಮೇಲೆ ಕೆಳಗಡೆ ಈ ತರಕಾರಿಗಳನ್ನೆಲ್ಲ ಇಡಲಿಕ್ಕೆ ಅಂತ ಹೇಳಿಬಿಟ್ಟು ಇದು ಒಂದು ಬ್ಯಾಸ್ಕೆಟ್. ಇನ್ನು ಕ್ರಾಕ್ರಿ ಯೂನಿಟ್ ಪಕ್ಕ ಒಂದು ಟಾಲ್ ಪ್ಯಾಂಟ್ರಿನ ಮಾಡಿಸ್ಕೊಂಡಿದ್ದೀವಿ. ಸೊ ಇದರಲ್ಲಿ ಏನಪ್ಪ ಅಂದರೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ದಿನಸಿ ಎಲ್ಲ ಇದರಲ್ಲೇ ಹೊಂಟೋಗ್ಬಿಡತ್ತೆ. ಸೊ ನಾನು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಡೋರ್ಗೆ ನಾನು ಏನಂದರೆ ಸ್ವಲ್ಪ ಲೈಟ್ ವೆಯ್ಟ್ ಆಗಿರೋದು, ಹೆವಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಲೈಟ್ ವೆಯ್ಟ್ ಆಗಿರೋವಂಥದ್ದನ್ನ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಓಪನ್ ಮಾಡು. ಇದು ನೋಡು ಹೇಗಿದೆ, ಇದು ನೋಡು ಹೇಗಿದೆ. ಓಪನ್ ಮಾಡಿದ ಕೂಡಲೇ ಆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಸ್ಪೇಸ್ ತುಂಬ ಉಳಿಯುತ್ತೆ ಈ ಕಡೆ. ಆ್ಯಂಡ್ ಈ ಕಡೆ ಬಂದ್ಬಿಟ್ಟು ಇದೆಲ್ಲ ಇನ್ಬಿಲ್ಟ್ ಅಪ್ಲಯನ್ಸಸ್. ನಮಗೆ ಈ ಥರ ಡ್ರೀಮ್ ಇತ್ತು ಕಿಚನಲ್ಲಿ ಇನ್ಬಿಲ್ಟ್ ಮಾಡಿಸ್ಕೊಂಡ್ಬಿಡೋಣ ಅಂತ. ಮೈಕ್ರೋವೇವ್ ಮತ್ತು OTG. ಸೊ ಈ ಥರ ಮಾಡಿಸ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಇದು ಮೈಕ್ರೋವೇವ್ ಅವನ್ ಮತ್ತು ಇದು OTG. ಸೊ ಈ ಮೈಕ್ರೋವೇವ್ ಬಂದ್ಬಿಟ್ಟು ನಾವು ದಿನ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕಾಯಿಸ್ಕೊಳ್ಳಿಕ್ಕೆ ಮತ್ತು ಫ್ರಿಜ್ಜಲ್ಲಿ ನಾನು ಕೆಲವೊಂದು ಐಟಮ್ಸ್ ಎಲ್ಲ ಇಟ್ಕೊಂಡಿರ್ತೀನಿ, ಪಲ್ಯದ ಸಾರು ಅಂಥದ್ದೆಲ್ಲ. ಸೊ ಅಂಥದ್ದೆಲ್ಲ ಬಿಸಿ ಮಾಡ್ಕೊಳ್ಲಿಕ್ಕೆ ಇದು ಇಟ್ಕೊಂಡಿರ್ತೀವಿ. ಆ್ಯಂಡ್ ಅದ್ರ ಕೆಳಗಡೆ ಬಂದ್ಬಿಟ್ಟು ಇದು OTG. ಒಂದು ಟ್ರೆಡಿಷನಲ್ ಅವನ್ ಇದು. ತುಂಬಾ ಟೇಸ್ಟಿ ಇರುತ್ತೆ ಅಲ್ವಾ ಇದರಲ್ಲಿ ಏನಾದ್ರು ಮಾಡಿದ್ರೆ. ಇನ್ನೊಂದೇನಂದ್ರೆ ಇದರಲ್ಲಿ ಸ್ಪೇಸ್ ತುಂಬಾ ಇರುತ್ತೆ, ಐಟಮ್ಸ್ ತುಂಬಾ ಕೊಟ್ಟಿರ್ತಾರೆ. ನಾವು ಟೋಸ್ಟ್ ಮಾಡ್ಕೋಬೇಕು, ಬೇಕಿಂಗ್ ಮಾಡಬೇಕು ಅಂದ್ರೆ ಇದರಲ್ಲಿ ಆ ಶೇಪ್, ಆ ಟೇಸ್ಟ್, ಗ್ರಿಲ್ ಮಾಡ್ಲಿಕ್ಕೆ ಕುಕ್ ಮಾಡೋ ಟೆಂಪರೇಚರ್ ಟು ಜೆಡ್ ಡಿಫ್ರೆಂಟ್ ಇರುತ್ತೆ. ಮೈಕ್ರೋವೇವ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ಆಮೇಲೆ ನಾನು ಇಲ್ಲಿ ಒಂದು ವಾಟರ್ ಬಾಟಲ್ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಬಾಟಲ್ಸ್ ಇಟ್ಕೊಂಡಿದ್ದೀನಿ. ಫುಲ್ ಸೆಟ್ ತಗೊಂಡಿರೋದು. ಇದಂತೂ ತುಂಬಾನೇ ಚೆನ್ನಾಗಿದೆ. ನಾನು ಸುಮಾರು ತಿಂಗಳುಗಳಾಯ್ತು ಇದನ್ನು ಯೂಸ್ ಮಾಡೋಕ್ಕೆ. ಇದು ಒಂದು ಬಾಟಲ್ ತೆಗೆದ್ಬಿಟ್ಟು ಒಂದು ಚಿಕ್ಕ ಪ್ಲ್ಯಾಂಟ್ ಇಟ್ಟಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇನ್ನು ಇದಿದೆ ಅಲ್ವಾ, ಇದು ಬಂದು ನಮ್ಮ ಹತ್ರ ನಾವು ಕಿಚನ್ಗೆ ಅಂತ ಹೇಳಿ ಇದು ಮಟೀರಿಯಲ್ ಎಲ್ಲ ತಂದಿದ್ವಲ್ವ, ಮಾಡಿಸಾದ್ಮೇಲೆ ಕೆಲವೊಂದು ಉಳಿದಿತ್ತು. ಸೊ ಉಳ್ದಿರೋದ್ರಿಂದ ಇದನ್ನ ಮಾಡಿಸ್ಕೊಂಡ್ವಿ. ಮೇಲೆ ಅಪ್ಪರ್ ಕ್ಯಾಬಿನೆಟ್ ಇದೆ. ಸೊ ಅದ್ರ ಹತ್ರ ಒಂದು ಮಾತ್ರ ನಾನು ಗ್ಲಾಸ್ ಹಾಕ್ಸ್ಕೊಂಡಿದ್ದೀನಿ ಬೇಕು ಅಂತ ಹೇಳ್ಬಿಟ್ಟು. ಸೊ ಎಂಟ್ರೆನ್ಸ್ ಅಲ್ಲಿ ಅಂದ್ರೆ ಹಿಂಗೆ ಕಿಚನ್ಗೆ ಎಂಟ್ರ್ ಆದ ತಕ್ಷಣ ಸೊ ಫಸ್ಟ್ ಮೇಲ್ ನೋಡ್ತೀವಲ್ಲ, ಹಾಗಾಗಿ ಅಲ್ಲೊಂದು ಗ್ಲಾಸ್ ಹಾಕ್ಸಿದೀವಿ. ಅದಾದ್ಮೇಲೆ ಇದು ಡಿಶ್ ಡ್ರೈನರ್. ಆಮೇಲೆ ಇಲ್ಲಿ ಕೆಳಗಡೆ ವಾಟರ್ ಕಲೆಕ್ಷನ್ ಪ್ಲೇಟ್ ಕೂಡ ಇದೆ. ಅಂದರೆ ಈಗ ನಾವು ತೊಳೆದ್ಬಿಟ್ಟು ಇಟ್ಟಿರ್ತೀವಲ್ವ, ಆ ನೀರೆಲ್ಲ ಬಂದ್ಬಿಟ್ಟು ಇಲ್ಲಿ ಕಲೆಕ್ಟ್ ಆಗುತ್ತೆ. ಅವಾಗವಾಗ ನೋಡ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಈ ರೀತಿ ಇಡೋದು. ಅದ್ರ ಕೆಳಗಡೆ ಬಂದ್ಬಿಟ್ಟು ಸಿಂಕ್ ಬರುತ್ತೆ. ಆಮೇಲೆ ಇದು ಚಿಮ್ನಿ. ನಮ್ಮ ಮನೇಲಿ ಚಿಮ್ನಿನೇ ಇರಲಿಲ್ಲ, ಯಾಕೆಂದರೆ ಹೋದ ಮನೇಲೆಲ್ಲ ಚಿಮ್ನಿ ಇತ್ತಲ್ವ, ಹಾಗಾಗಿ ತಗೊಂಡಿರಲಿಲ್ಲ. ಈ ಮನೆಗೆ ಬಂದಮೇಲೆ ತಗೊಂಡಿದ್ದು ಇದು ಚಿಮ್ನಿ. ಇನ್ನು ಸ್ಟವ್ ಅಂತೀರಾ, ಸ್ಟವ್ ಹಳೇದೆ. ಇದನ್ನ ತುಂಬ ಜನರು ಹೇಳ್ತಾರೆ, ಮನೆ ಎಲ್ಲ ತಗೊಂಡಿದ್ದೀರಾ, ಇಷ್ಟೊಂದು ಐಟಮ್ಸ್ ತಗೊಂಡಿದ್ದೀರಾ, ಸ್ಟವ್ ಯಾಕೆ ಚೇಂಜ್ ಮಾಡ್ತಾ ಇಲ್ಲ ನೀವು ಅಂತ. ಸೊ ಈ ಸ್ಟವ್ ತುಂಬಾ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ದಿವಸ ಯೂಸ್ ಮಾಡಿಬಿಟ್ಟು ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಹಾಗಾಗಿ ನಾನು ಇದನ್ನು ಚೇಂಜ್ ಮಾಡಿಲ್ಲ. ಇದು ಕೂಡ ರೀಸೆಂಟಾಗೆ ತಗೊಂಡಿದ್ದು, ಹಾಗಾಗಿ ಸ್ವಲ್ಪ ದಿವಸ ಆದಮೇಲೆ ಚೇಂಜ್ ಮಾಡ್ಕೊಳ್ತೀನಿ. ಇನ್ನು ಕೆಳಗಡೆ ಬಂದರೆ ಇಲ್ಲಿ ನಮಗೆ ಬಾಟಲ್ ಪುಲ್ಔಟ್ ಇರುತ್ತೆ. ಕುಕ್ಕಿಂಗ್ ಆಯಿಲ್ಸ್ ಅದೆಲ್ಲದನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೇನಾದರೂ ಎಮರ್ಜೆನ್ಸಿಗೆ ತುಪ್ಪ ಮತ್ತು ಈ ಚಪಾತಿ ಬೇಯಿಸ್ಲಿಕ್ಕೆ ಸ್ವಲ್ಪ ಎಣ್ಣೆ, ಏಲಕ್ಕಿ ಅಂಥದ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಸ್ಟವ್ ಕೆಳಗಡೆ ಬರುತ್ತೆ. ಸ್ಟವ್ ಕೆಳಗಡೆ ಬಂದುಬಿಟ್ಟು ಇದು ಕಟ್ಲರಿ ಟ್ರೇ. ಸೊ ಈ ಟ್ರೇ ಇದೆ ಅಲ್ವಾ, ಇದು PVC ಟ್ರೇ ಇದು. ಸೊ ಇದನ್ನು ತೆಗೆದ್ಬಿಟ್ಟು ವಾಶ್ ಮಾಡಿ ಯೂಸ್ ಮಾಡ್ಬೋದು. ಈಗೆಲ್ಲ ಸ್ಪೂನ್ಸ್ ಇಟ್ಟಿದ್ದೀನಿ, ಹಾಗೆ ತೋರಿಸ್ಬಿಡ್ತೀನಿ ನೋಡಿ. ಇದನ್ನು ಈ ಥರ ಹೊರಗಡೆ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಡ್ಬೋದು. ಇನ್ನು ಅದ್ರ ಕೆಳಗಡೆ ಈ ಥರ ಲೋಟಗಳು ಮತ್ತು ಬಟ್ಲು, ಈ ಥರ ಕಪ್ಸ್, ಮೆಜರಿಂಗ್ ಕಪ್ಸ್ ಇದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂದುಬಿಟ್ಟು ಚಿಕ್ಕ ಚಿಕ್ಕ ಪ್ಲೇಟ್ಸ್. ನಮ್ಮ ಮನೇಲಿ ಇಬ್ಬರು ಮಕ್ಕಳು ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂದರೆ ಫಸ್ಟ್ ಇಲ್ಲಿಗೆ ಬರ್ತಾರೆ ಪ್ಲೇಟ್ಸ್ ತೊಗೊಳಕ್ಕೆ, ಬೌಲ್ಸ್ ತೊಗೊಳಕ್ಕೆ. ಹಾಗಾಗಿ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ಲೇಟ್ಸ್ ಇಟ್ಟಿದ್ದೀನಿ. ಮತ್ತು ಈಗ ತಿಂಡಿ ಏನಾದರೂ ಬೇಕಂದ್ಕೊಳ್ಳಿ, ಅವರೇ ಪ್ಲೇಟ್ಸ್ನ ತೊಗೊಂಬಂದ್ಬಿಡ್ತಾರೆ
ತಿಂಡಿ ಹಾಕ್ಕೊಡು ಅಥವಾ ಊಟ ಹಾಕ್ಕೊಡು ಅಂತ ನನ್ನ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಈ ಪ್ಲೇಟ್ಸ್ ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಈ ಕಾರ್ನರಲ್ಲಿ ಜಾಗ ಇತ್ತು ಸ್ವಲ್ಪ, ಸರಿ ಇಲ್ಲಿ ಒಂದು ಈ ಥರ ಒಂದು ಇದು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಇದರಲ್ಲಿ ಏನಪ್ಪ ಅಂದರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಟೀ ಕಾಫಿ ಪೌಡರ್ಸ್, ಮತ್ತು ಅದ್ರ ಜೊತೆಗೆ ಉಪ್ಪು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ, ಆಯಿಲ್ಸ್, ಸೊ ಡಿಫ್ರೆಂಟ್ ಆಯಿಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವ. ಸೊ ಇದೆಲ್ಲ ನಾವು ಪ್ರತಿನಿತ್ಯ ಬಳಸುವಂಥದ್ದೇ. ಒಳಗಡೆ ಇಟ್ಕೊಂಡ್ರೆ ಅಗ್ಲೆಲ್ಲ ತೆಗಿಬೇಕು, ಅಗ್ಲೆಲ್ಲ ಇಡಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ಬಂದು ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಈ ಕಡೆ ಬಂದ್ಬಿಟ್ಟು ಜಸ್ಟ್ ಸುಮ್ಮನೆ ಒಂದು ಟ್ರೇ ಇಟ್ಕೊಂಡಿದ್ದೀನಿ. ಆಮೇಲೆ ಇದೇನು ಗೊತ್ತಾ, ರೋಲಿಂಗ್ ಶಟರ್. ಅಂದರೆ ಈಗ ನಮ್ಮ ಮನೇಲಿ ಯೂಸ್ ಮಾಡುವಂತಹ ಮಿಕ್ಸಿ ಮತ್ತು ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲವೂ ಇಲ್ಲಿ ಇಟ್ಕೋಬೋದು. ನೋಡಿ ಈ ಥರ ಇದೆ. ಇದ್ರ ಬಗ್ಗೆ ಸಾಕಷ್ಟು ಜನರು ಕೇಳಿದ್ದಾರೆ ಕೂಡ. ಆ್ಯಂಡ್ ಇದು ಬಂದ್ಬಿಟ್ಟು ನೋಡಿ ತೋರಿಸ್ತೀನಿ. ಒಳಗಡೆ ಇದು ಸ್ಟೇರ್ ಕೇಸ್ ಕೆಳಗಡೆ ಬರುತ್ತೆ. ಇದು ಒಳಗಡೆ ಸ್ವಲ್ಪ ಜಾಗ ಇದೆ, ಹಂಗೆ ಒಳಗೆ ಕೂಡ ಹೋಗ್ಬೋದು. ನಾನು ಅಲ್ಲೆಲ್ಲ ನಮ್ಮ ಮೈ ವಿಲೇಜ್ ಲೈಫ್ಗೆ ಯೂಸ್ ಮಾಡುವಂತಹ ಪಾತ್ರೆಗಳು ಅದೆಲ್ಲವುದು ಹಾಕಿಟ್ಕೊಂಡಿದ್ದೀನಿ. ನಾನಿಲ್ಲಿ ಕೆಲವೊಂದು ವೈನ್ ಬಾಟಲ್ಸ್ ಎಲ್ಲ ಇಟ್ಟಿದ್ದೀನಿ, ಕೆಲವೊಂದು ಶೋ ಪೀಸು, ರಿಯಲ್ ಪ್ಲಾಂಟ್ಸ್, ಈ ಥರದ್ದೆಲ್ಲ ಇಟ್ಬಿಟ್ಟು ಆರ್ಗನೈಸ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಡೈನಿಂಗ್ ಟೇಬಲ್ ಹಾಕ್ಕೊಂಡಿದ್ದೀವಿ. ಇದು 4 ಸೀಟರು. ನಾವು ಇದು ಅಳತೆ ಮಾಡಿ ಎಷ್ಟು ಜಾಗ ಇದೆ ನೋಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕನಂಗೆ ಡೈನಿಂಗ್ ಟೇಬಲ್ನ ತೊಗೊಂಡಿದ್ದೀವಿ. ಯಾಕೆಂದರೆ ಸ್ವಲ್ಪ ದೊಡ್ಡದಾಯಿತು ಅಂದರೂ ಓಡಾಡೋಕ್ಕೂ ಕಷ್ಟ ಆಗಬಾರ್ದಲ್ವಾ, ಹಾಗಾಗಿ ಜಾಗ ಚಿಕ್ಕದಿರೋದ್ರಿಂದ ಸೊ ಈ ಥರ 4 ಸೀಟರ್ ಹಾಕ್ಕೊಂಡಿದ್ದೀವಿ. ಇನ್ನು ನಾನು ಕಿಚನ್ಗೆ ಗ್ರೀನ್ ಕಲರಲ್ಲೇ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ವಾಲ್ಪೇಪರ್ನ ಹಾಕ್ಸಿದ್ದೀವಿ. ಇದು ಸಿಂಪಲ್ ಆಗಿ ಎಷ್ಟು ನೀಟಾಗಿದೆ ಅಲ್ವಾ. ನಾನು ಈ ಫ್ರಿಡ್ಜ್ ತಗೊಳ್ಳುವಾಗ ತುಂಬ ಟೈಮ್ ಕೊಟ್ಟು ರಿಸರ್ಚ್ ಮಾಡಿ ಲಕ್ಷಕ್ಕಿಂತ ಜಾಸ್ತಿ ಇದ್ರೂ ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ ಇದನ್ನ. ಇದು 653 ಲೀಟರ್ಸ್ ಫ್ರಿಡ್ಜ್, 5-in-1 ಕನ್ವರ್ಟಬಲ್. ಇದಕ್ಕೆ ಸೈಡ್ ಬೈ ಸೈಡ್ 2 ಡೋರ್ ಇದೆ. ಇದು ಫ್ರೀಸರ್ ಮತ್ತೆ ಇದು ಫ್ರಿಡ್ಜ್. ಇದು ಒಂದು ಸ್ಮಾರ್ಟ್ ರೆಫ್ರಿಜರೇಟರ್. ಎಲ್ಲವುದನ್ನ ಮೊಬೈಲ್ನಲ್ಲೇ ಕಂಟ್ರೋಲ್ ಮಾಡಬಹುದು. ಸೊ ಸ್ಟೇರ್ಕೇಸ್ ಪಕ್ಕದಲ್ಲಿ ನಮಗೆ ಇದು ವಾಲ್ ಕಾಣಿಸುತ್ತಲ್ವಾ, ಇದು ಫುಲ್ ಪ್ಲೇನ್ ಆಗಿತ್ತು, ನೋಡಲಿಕ್ಕೆ ಫುಲ್ ಬೋರಿಂಗ್ ಆಗಿತ್ತು. ನಾವೇನು ಮಾಡಿದ್ವಿ, ನಮ್ಮ ಫ್ಯಾಮ್ಲಿ ಫೋಟೋಸ್ ಎಲ್ಲ ಹಾಕ್ಬಿಟ್ಟು ಒಂದು ವಾಲ್ ಆಫ್ ಮೆಮೊರಿನ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟಲ್ಲಿ ಮಾಡ್ಕೊಂಡಿದ್ದೀವಿ ನಾವು. ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಾನು ರಾಜು ಫಸ್ಟ್ ಮೀಟ್ ಆದಾಗ ಇಂದ ಹಿಡಿದು ನಮ್ಮ ಚಿನಿಮಾ ಹುಟ್ಬಿಟ್ಟು ಈಗ 5 ವರ್ಷ ಆಯ್ತಲ್ವ, ಅಲ್ಲಿವರೆಗೂ ಎಲ್ಲದನ್ನ ಒಂದೊಂದು ಫೋಟೋನ ಕಲೆಕ್ಟ್ ಮಾಡಿ ನಮ್ಮ ಫುಲ್ ಜರ್ನಿ ಏನೆಲ್ಲ ಇದೆ ಅಲ್ವಾ ಅದನ್ನೆಲ್ಲ ಒಂದೊಂದು ಫೋಟೋನ ಕಲೆಕ್ಟ್ ಮಾಡಿಬಿಟ್ಟು ಈ ವಾಲ್ಗೆ ಹಾಕಿದ್ದೀವಿ. ಇನ್ನು ಈ ಸ್ಟೇರ್ ಕೇಸ್ಗೆ ಮೆಟಲ್ ರೈಲಿಂಗ್ಸನ್ನು ಹಾಕ್ಕೊಂಡಿದ್ದೀವಿ. ಸೊ ಇದು ನೋಡಲಿಕ್ಕೆ ಸ್ವಲ್ಪ ಯೂನಿಕಾಗೂ ಕಾಣುತ್ತೆ, ಜೊತೆಗೆ ಹಿಡ್ಕೊಂಡು ಹತ್ತಲಿಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮೆಟಲ್ ಹಾಕ್ಸ್ಕೊಂಡಿದ್ದೀವಿ. ಫ್ರೆಂಡ್ಸ್, ನಾವು ಫಸ್ಟ್ ಫ್ಲೋರ್ಗೆಲ್ಲ ವುಡ್ ಫ್ಲೋರ್ನ ಮಾಡಿಸ್ಕೊಂಡಿದ್ದೀವಿ. ನೋಡಿ ಇದೇ ನೋಡಿ ಈ ರೀತಿಯಾಗಿರುತ್ತೆ. ನೀವು ಕೆಲವೊಂದು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ರೂಮ್ಸ್ ಎಲ್ಲ ನೋಡಿರ್ತೀರಲ್ವ ಫ್ಲೋರಿಂಗ್ ಯಾವ ಥರ ಇರುತ್ತೆ ಅಂತ. ಸೊ ಅದೇ ಕಾನ್ಸೆಪ್ಟ್ನಲ್ಲೇ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಇದನ್ನು ಲಾಂಜ್ ಏರಿಯಾಗೆ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಇದು ಸ್ವಲ್ಪ ಲೈಟ್ ಕಲರ್ ಇರೋದ್ರಿಂದ ರೂಮ್ ಎಲ್ಲ ಫುಲ್ ಬ್ರೈಟಾಗಿ ಸಕ್ಕತ್ತಾಗಿ ಕಾಣುತ್ತೆ, ಒಂಥರ ಲಕ್ಸುರಿಯಸ್ ಆಗಿ ಕಾಣುತ್ತೆ. ಅದೇ ಥರ ನಾವು ಇದರಲ್ಲಿ ಕೂಡ ಅಷ್ಟೇ ಬೇರೆ ಬೇರೆ ಏನು ಸ್ವಲ್ಪ ಡಿಸೈನ್ ಚೇಂಜ್ ಇರೋದು, ಸ್ವಲ್ಪ ಕಲರ್ ಬೇರೆ ಇರೋದು, ಆ ಥರದ್ದೆಲ್ಲ ಇತ್ತು. ಅಂದರೆ ಒಂದು ಕೋಡ್ ಅನ್ನೋದು ಇರುತ್ತೆ, ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ್ವಿ. ಇನ್ನು ಇದೇ ನೋಡಿ ನಮ್ಮ ಲಾಂಜ್ ಏರಿಯಾ. ನಾವಿಲ್ಲಿ ಫ್ಯಾಮ್ಲಿ ಜೊತೆ ಸೇರಿ ಚೆನ್ನಾಗಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಮತ್ತು ಏನಾದರೂ ಆಫೀಸ್ ಮೀಟಿಂಗ್ಸ್ ಇತ್ತು ಅಥವಾ ನಾನು ರಾಜು ಏನಾದರೂ ಡಿಸ್ಕಸ್ ಮಾಡಬೇಕು ಅಂದರೂ ಕೂಡ ಸೊ ಇಲ್ಲೇ ಮಾಡ್ತೀವಿ. ಏಕೆಂದರೆ ನಮಗೆ ಇದು ಒಂಥರ ಕಂಫರ್ಟ್ ಝೋನ್ ಅಂತ ಹೇಳಬಹುದು. ತುಂಬ ಇಷ್ಟ ಆಗುತ್ತೆ. ಈ ಏರಿಯಾದಲ್ಲೇ ಜಾಸ್ತಿ ನಾವು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ಹಾಗೆ ಇಲ್ಲಿ ಒಂದು 2 ಸೀಟರ್ ಸೋಫಾ ಹಾಕ್ಕೊಂಡಿದ್ದೀವಿ. ಏಕೆಂದರೆ ಇದು ಚಿಕ್ಕದಿದೆ ಅಲ್ವಾ ಏರಿಯಾ ಅಂತ ಹೇಳ್ಬಿಟ್ಟು ಸೊ ಆರಾಮಾಗಿ ನಾನು ರಾಜು ಕುತ್ಕೊಂಡು ಡಿಸ್ಕಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನು ಈ ಕಡೆ ಬಂದರೆ ಒಂದು ಪುಟ್ಟು ಬಾಲ್ಕನಿ ಇದೆ. ಸೊ ಇದನ್ನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಇನ್ನು ನೀವು ನೋಡ್ಬೋದು ನಮ್ಮ ಇಡೀ ಮನೆಗೆ ಈ ಥರ ಕರ್ಟನ್ಸ್ನ ಹಾಕ್ಸ್ಕೊಂಡಿದ್ದೀವಲ್ವ, ಕೆಳಗಡೆ ಬೇರೆ ಇದೆ, ಸ್ವಲ್ಪ ಫ್ಲೋರಲಲ್ಲಿ ತೊಗೊಂಡಿದ್ದೀವಿ. ಇದು ಸ್ವಲ್ಪ ಪ್ಲೇನ್ ಬರುತ್ತೆ ನೋಡಿ.
ಇನ್ನು ಈ ವಾಲ್ಗೆ ವಾಲ್ಪೇಪರ್ನ ಹಾಕ್ಸಿದ್ದೀವಿ. ನನಗೆ ಫಸ್ಟಿಂದನೂ ಇತ್ತು ವಾಲ್ಪೇಪರ್ ಬಂದುಬಿಟ್ಟು ಯಾವುದಾದ್ರೂ ಒಂದಾದರೂ ಫ್ಲೋರಲಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು. ಆವಾಗ ನನಗೆ ಈ ದೊಡ್ಡ ವಾಲಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಎಂಟ್ರೆನ್ಸ್ ಸ್ಟೇರ್ ಕೇಸಿಂದ ಬರ್ತೀವಲ್ವ, ಸೊ ಅವಾಗ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವಾಲ್ಪೇಪರ್ನ ಸೆಲೆಕ್ಟ್ ಮಾಡಿ ಹಾಕಿಸ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಒಂದು 3 ಫ್ರೇಮ್ಸ್ ಹಾಕ್ಸಿದ್ದೀವಿ. ಈ ಫ್ರೇಮ್ಸ್ ನಾನು ಇಲ್ಲಿ ನೀವು ನೋಡ್ಬೋದು, ಈ ವಾಲ್ಪೇಪರ್ಗೆ ಏನಿದೆ ಅಲ್ವಾ ಚಿಕ್ಕ ಚಿಕ್ಕ ಫ್ಲವರ್ಸ್, ಅದೇ ದೊಡ್ಡ ಫ್ಲವರ್ಸು ಇದರಲ್ಲಿದೆ. ನಂಗೆ ಅದು ನೋಡೋದೇ ಒಂಥರ ಇಷ್ಟ ಆಯಿತು ಶಾಪಲ್ಲಿ ನೋಡೋದೆ. ಸರಿ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ತೊಗೊಂಡಿದ್ದೀವಿ. ಇನ್ನು ಅದಾದಮೇಲೆ ಇಲ್ಲಿ ಒಂದು ಸಿಂಗಲ್ ಚೇರ್ನ ಹಾಕ್ಕೊಂಡಿದ್ದೀವಿ. ಇದನ್ನು ಕ್ವೀನ್ ಚೇರ್ ಅಂತ ಕೂಡ ಕರೀತಾರೆ. ಇನ್ನು ಇಲ್ಲಿ ಟಿ ವಿ ಯೂನಿಟ್ ಬರುತ್ತೆ. ಸೊ ನಾವು ಇದು ಸ್ವಲ್ಪ ಸಿಂಪಲ್ಲಾಗೆ ಮಾಡಿಸಿದ್ದೀವಿ. ಸ್ಟೋರೇಜ್ಗೆ ಮತ್ತು ಶೋ ಪೀಸಸ್ ಎಲ್ಲ ಜಾಸ್ತಿ ಇಡ್ಲಿಕ್ಕೇನು ಆ ಥರ ಏನೂ ಮಾಡಿಸ್ಕೊಂಡಿಲ್ಲ. ನೋಡೋಕ್ಕೆ ಸ್ವಲ್ಪ ಎಲಿಗೆಂಟಾಗಿ ಕಾಣಲಿ ಅಂತ ಹೇಳಿ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದು. ಆಮೇಲೆ ಇಲ್ಲಿ ಪೂರ್ತಿ ರೈಲಿಂಗ್ಸೇ ಹಾಕ್ಸೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಮತ್ತು ಆ ಸೈಡ್ ಸ್ವಲ್ಪ ಗ್ಲಾಸ್ ಹಾಕ್ಸ್ಕೊಂಡಿದ್ದೀವಿ. ಫ್ರೆಂಡ್ಸಿನ ಇವಾಗ ನಮ್ಮ ಮಾಸ್ಟರ್ ಬೆಡ್ರೂಮ್ ನೋಡೋಣ. ನಮ್ಮ ಮಾಸ್ಟರ್ ಬೆಡ್ರೂಮ್ಗೂ ಕೂಡ ನಾವು ವುಡ್ ಫ್ಲೋರಿಂಗನ್ನು ಮಾಡಿಸ್ಕೊಂಡಿದ್ದೀವಿ. ಬಟ್ ನಾವು ಏನಂದರೆ ಸೇಮ್ ವುಡ್ ಕಲರೇ ತೊಗೊಂಡಿದ್ದೀವಿ. ಲಾಂಜಲ್ಲಿ ಸ್ವಲ್ಪ ಲೈಟ್ ಕಲರ್ ಹೋದ್ವಲ್ವ, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಇನ್ನು ಇಲ್ಲಿ ಬೆಡ್ ಬರುತ್ತೆ, ಇದು ನಮ್ಮ ಸಿನಿಮಾ ಬೆಡ್ ನೋಡಿ. ಆ್ಯಂಡ್ ಇನ್ನು ಇಲ್ಲಿದೆ ಅಲ್ವಾ, ಸೊ ಇಲ್ಲಿ ಒಂದು ಪುಟ್ಟದ ವಾಲ್ಪೇಪರ್ ಹಾಕ್ಸಿದ್ದೀವಿ. ಸೊ ಮಾಸ್ಟರ್ ಬೆಡ್ರೂಮ್ಗಿದೆ ಸ್ವಲ್ಪ ಹೈಲೈಟ್ ಆಗಿರುತ್ತಲ್ಲ ಅಂಥೇಳಿ ಸ್ವಲ್ಪ ವಾಲ್ಪೇಪರ್ ಹಾಕಿಸಿ, ಇದು ಹೆಡ್ ಬೋರ್ಡ್ ಎಲ್ಲ ನಾವು ಮಾಡಿಸ್ಕೊಂಡಿದ್ದು ನಾವೇ. ಕೆಳಗಡೆ ಕೂಡ ವುಡ್ ಫ್ಲೋರಿಂಗ್ನ ಮಾಡಿಸಿದ್ದೀವಲ್ವ, ಸೊ ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವುಡನ್ ಫ್ರೇಮ್ನ ಮಾಡಿಸ್ಕೊಂಡಿದ್ದೀವಿ. ಇನ್ನು ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಬಾತ್ರೂಮ್ಗೆ ಗ್ಲಾಸ್ ಡೋರ್ ಮಾಡಿಸ್ಕೊಂಡಿದ್ದೀವಿ ನಾವು. ನೋಡಿ ನಾನು ನಿಂತ್ಕೊಂಡಿದ್ದೀನಲ್ವ, ಅಲ್ಲಿಂದ ಅಲ್ಲಿ ಬಾತ್ ಟಬ್ ಇದೆ ನೋಡಿ, ಅಲ್ಲಿವರೆಗೂ ಅವರು ಬಾತ್ರೂಮ್ನ ಮಾಡಿದರು. ಬಟ್ ನಾವೇನು ಮಾಡಿದ್ವಿ, ಇದರಲ್ಲೇ ಪಾರ್ಟಿಷನ್ ಮಾಡ್ಕೊಂಡ್ಬಿಟ್ಟು ಇದಿಷ್ಟು ಪೌಡರ್ ರೂಮ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದಾದಮೇಲೆ ಇಲ್ಲಿ AC ಫಿಕ್ಸ್ ಮಾಡಿಸಿದ್ದೀವಿ. ಮೇಲ್ಗಡೆ ಇದೆ ನೋಡಿ. ಸೊ ಈಗ ಸಮ್ಮರ್ ಅಲ್ವಾ, ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇರ್ತೀವಿ. ಇನ್ನು ಈ ಸೈಡ್ ಬಂದರೆ ಡ್ರೆಸ್ಸಿಂಗ್ ಟೇಬಲ್ನ ಮಾಡಿಸ್ಕೊಂಡಿದ್ದೀವಿ. ಈ ಕಡೆ ನಾನು ಫುಲ್ ಸ್ಟೋರೇಜ್ಗೆ ಅಂತ ಮಾಡಿಸ್ಕೊಂಡಿದ್ದೀನಿ. ಅಂದರೆ ನಮ್ಮ ಹೇರ್ ಆಕ್ಸೆಸರೀಸ್, ನೈಲ್ ಪಾಲಿಶ್ ಮತ್ತು ಹೇರ್ ಕೇರ್ ಪ್ರಾಡಕ್ಟ್ಸ್, ಸೊ ಅಂಥದ್ದೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇನ್ನು ಈ ಸೈಡ್ ಬರೋದೇ ಒಂದು ದೊಡ್ಡ ಮಿರರ್ ಹಾಕ್ಸ್ಕೊಂಡಿದ್ದೀವಿ. ಕಂಪ್ಲೀಟಾಗಿ ಅಳತೆ ತೊಗೊಂಡ್ಬಿಟ್ಟು ಮಾಡಿರೋ ಅಂಥದ್ದು ಮಿರರ್ ಇದು. ಇನ್ನು ಅದಾದಮೇಲೆ ವಾರ್ಡ್ರೋಬ್ಸ್, ಸೊ ಈ ಥರ ಸ್ಲೈಡಿಂಗ್ ಡೋರ್ಸ್ ಬರುತ್ತೆ. ಇನ್ನು ಇವೆರಡರಲ್ಲಿ ನನ್ನ ಬಟ್ಟೆನ ಜೋಡಿಸ್ಕೊಂಡಿದ್ದೀನಿ ನೋಡಿ. ಇನ್ನು ಇದೆಲ್ಲ ಬಂದುಬಿಟ್ಟು ನನ್ನ ಬಾಕ್ಸಸಲ್ಲಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ನನಗೆ ಯಾವ್ದು ಬೇಕೋ ಅದು ನೀಟಾಗಿ ಕಾಣುತ್ತೆ ನೋಡಿ. ಇನ್ನು ಈ ಸೈಡ್ ಎಲ್ಲ ಬಂದುಬಿಟ್ಟು ನನ್ನ ಪಾರ್ಟಿ ವೇರು, ಲಾಂಗ್ ಗೌನ್ಗಳು ಅಂಥದ್ದನ್ನೆಲ್ಲ ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ. ಇನ್ನು ಈ ಸೈಡ್ ಬಂದರೆ ನಮ್ಮ ರಾಜು ಬಟ್ಟೆಗಳನ್ನ ಜೋಡಿಸಿದ್ದೀನಿ. ಸೊ ಇದೆಲ್ಲ ಅವರ ಡೈಲಿ ವೇರ್. ಇನ್ನು ನಮ್ಮ ರಾಜು ಪ್ಯಾಂಟ್ಗಳೆಲ್ಲ ಹಾಕಲಿಕ್ಕೆ ಸೊ ಈ ಥರ ಒಂದು ಹ್ಯಾಂಗರ್ನ ಹಾಕ್ಸಿದ್ದೀವಿ. ಇನ್ನು ಈ ಸೈಡ್ ಕೂಡ ರಾಜು ಬಟ್ಟೆಗಳಿದೆ. ನಾನು ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಈ ಥರ ಪುಲ್ಔಟ್ ಪ್ಲ್ಯಾನ್ ಮಾಡಿದ್ವಿ ನಾವು ನೋಡಿ. ಅವರ ಸೂಟ್ಸ್ ಎಲ್ಲ ಈ ಥರ ಹ್ಯಾಂಗ್ ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಆ್ಯಂಡ್ ಇನ್ನು ಇಲ್ಲಿ ಒಂದು ಟವರ್ ಫ್ಯಾನ್ನ ಇಟ್ಕೊಂಡಿದ್ದೀವಿ. ನಮ್ಗೆ ಇಲ್ಲಿ ಎಲ್ಲೂ ವಾಲ್ಗೆ ಹಾಕಲಿಕ್ಕೆ ಇರಲಿಲ್ಲ, ಯಾಕೆಂದರೆ ಅಲ್ಲಿ ಮಧ್ಯದಲ್ಲಿ ಒಂದು ಲೈಟ್ ಹಾಕ್ಕೊಂಡಿದ್ದೀವಿ, ಅದೆಲ್ಲ ಸುತ್ತಲೂ ಫಾಲ್ ಸೀಲಿಂಗ್ ಇದೆ. ಇನ್ನು ಫ್ಯಾನ್ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದನ್ನು ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡ್ಬೋದು. ಇನ್ನು ರೂಮಲ್ಲಿ ಜಾಸ್ತಿ ಲೈಟಿಂಗ್ಸ್ ಹಾಕ್ಸಿರೋದ್ರಿಂದ ಸೀಲಿಂಗಿಗೇನು ಅಷ್ಟು ಬೇಡ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಹೊಸ ಮನೆ ತಗೊಳ್ಬೇಕು ಅಂತ ಹೇಳಿ ಹುಡುಕ್ತಾ ಇರುವಾಗ ಈ ಮನೆ ನಮಗೆ ತುಂಬಾ ಇಷ್ಟ ಆಯಿತು. ಯಾಕೆ ಗೊತ್ತಾ, ಈ ರೂಮ್ ನೋಡಿನೇ. ಈ ರೂಮು ಅಲ್ಲಿ ಹೊರಗಡೆ ಎಂಟ್ರೆನ್ಸಿಂದ ಇಲ್ಲಿವರೆಗೂ ಇದೆ, ದೊಡ್ಡ ರೂಮು, ಅದು ಅಲ್ಲದೆ ಉದ್ದ ಇದೆ. ಸೊ ನಮಗೆ ಇದು ಆಫೀಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಆವಾಗಲೇ ಡಿಸೈಡ್ ಆಗಿಬಿಟ್ವಿ. ಅವರು ಇದು ಬೆಡ್ರೂಮ್ ಅಂತ ಹೇಳಿ ಮಾಡಿದ್ರು, ಬಟ್ ನಾವು ಇದನ್ನ ಆಫೀಸ್ಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಅದು ಅಲ್ಲದೆ ಅವರು ಇಂಟೀರಿಯರ್, ಫರ್ನಿಚರ್ ಏನು ಮಾಡಿಸಿರ್ಲಿಲ್ಲ, ಎಂಟಿ ಇತ್ತು. ಹಾಗಾಗಿ ನಮಗೆ ಆಫೀಸಿಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಳ್ಳಿಕ್ಕೆ
ಮಾಡಲಿಕ್ಕೆ ತುಂಬಾ ಅನುಕೂಲ ಆಯಿತು. ಸೊ ಇಲ್ಲಿ ಸದ್ಯಕ್ಕೆ 6 ಪೀಪಲ್ಸ್ ಕುತ್ಕೊಂಡು ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ಮಾರ್ಕೆಟಿಂಗ್, ಸೇಲ್ಸ್, ಮೀಡಿಯಾ, ಸಾಫ್ಟ್ವೇರ್ ವರ್ಕ್ ಎಲ್ಲದೂ ಒಂದೇ ಕಡೆ ಕುತ್ಕೊಂಡು ಮಾಡಲಿಕ್ಕೆ ಅಂತ ಹೇಳಿ ಮಾಡಿಸ್ಕೊಂಡಿದ್ದೀವಿ. ಇದು ರಾಜು ಆಫೀಸು ಹೌದು, ಹಾಗೆ ನನ್ನ ಆಫೀಸ್ ಕೂಡ ಹೌದು. ಆಮೇಲೆ ನಮಗೆ ಈ ನಮ್ಮ ಯೂಟ್ಯೂಬ್ ಅವಾರ್ಡ್ಗಳೆಲ್ಲ ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಪೇಸ್ ಬೇಕಾಗಿತ್ತು. ಸೊ ಹಾಗಾಗಿ ಈ ಥರ ಶೆಲ್ಫ್ಗಳನ್ನು ಮಾಡಿಸ್ಕೊಂಡಿದ್ದೀವಿ. ಅದಕ್ಕೆ ಪುಟ್ಟ ಲೈಟ್ಸ್ಗಳನ್ನ ಕೊಟ್ಟಿದ್ದೀವಿ. ಸೊ ಇದರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾವು ಈ ಕಡೆನೂ ಕೆಲವು ಶೆಲ್ಫ್ಗಳನ್ನು ಮಾಡಿಸ್ಕೊಂಡಿದ್ದೀವಿ, ಆ ಕಡೆ ಕೆಲವೊಂದು ಮಾಡಿಸ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದರೆ ನಮ್ಮ ಮಾಯಾಲೋಕ ಲೋಗೋ ಇದು ಅಡ್ಮಿನ್ ಡೆಸ್ಕ್. ಅವಾಗ ನಾವು ಕುತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನೈಟ್ ಟೈಮ್ ರಾಜು ಕೂಡ ಮಾಡ್ತಾ ಇರ್ತಾರೆ ಇಲ್ಲಿ ಕೆಲಸ. ಇದು ಆಫೀಸ್ ಪಕ್ಕದಲ್ಲೇ ಬರುವಂತಹ ಒಂದು ದೊಡ್ಡ ಬಾಲ್ಕನಿ. ಇಲ್ಲಿಂದ ಮನೆ ಮುಂದೆ ಕೂಡ ಇದು ವ್ಯೂ ಕಾಣುತ್ತೆ ಹೊರಗಡೆಯಿಂದ ನೋಡಿದಾಗ. ಸೊ ಹಾಗಾಗಿ ಸ್ವಲ್ಪ ತುಂಬ ದೊಡ್ಡ ದೊಡ್ಡ ಗಿಡಗಳನ್ನೆಲ್ಲ ಇಟ್ಕೊಂಡು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಅವಾಗವಾಗ ಇಲ್ಲಿ ಶೋ ಪೀಸ್ಗಳನ್ನೆಲ್ಲ ಹಾಕ್ತಾ ಇರ್ತೀನಿ, ಚೇಂಜ್ ಮಾಡ್ತಾ ಇರ್ತೀನಿ. ಅಂದರೆ ಇಲ್ಲಿ ಕೆಲವೊಂದು ಹೂಗಳೆಲ್ಲ ಆಗಿರುತ್ತಲ್ವ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಫ್ರೇಮಲ್ಲಿ ಹಾಕಿಡೋದು, ಮತ್ತು ಈ ಥರದ್ದೆಲ್ಲ ಹಾಕೋದು, ಈ ಥರ ಫ್ಲವರ್ಸ್ ಹಾಕೋದು, ಇದೆಲ್ಲ ಮಾಡ್ತಾ ಇರ್ತೀನಿ ಅವಾಗವಾಗ. ಇಲ್ಲಿ ಒಂದು ಮಿರರ್ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಅವಾಗವಾಗ ಇಲ್ಲಿ ಹೊರಗಡೆ ಹೇರ್ ಕೇರ್ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ನನಗೆ ಯಾಕೋ ಈ ಥರ ಬಾಲ್ಕನಿಯಲ್ಲಿ ಒಂದು ಮಿರರ್ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದು ಬಾಲ್ಕನಿ ರೆಡಿ ಆಗದೆ ಈ ಮಿರರ್ನ ಹಾಕ್ಸ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಒಂದು ವಾಟರ್ ಫೌಂಟೇನ್ ಇಟ್ಕೊಂಡಿದ್ದೀವಿ ಚಿಕ್ಕದು. ಯಾಕೆಂದರೆ ಇದು ಬಾಲ್ಕನಿ ಆಲ್ರೆಡಿ ಚಿಕ್ಕದಿದೆ, ಸ್ವಲ್ಪ ನಮಗೆಲ್ಲ ಓಡಾಡೋಕ್ಕೆ ಜಾಗ ಬೇಕು ಅಂತ ಹೇಳಿಬಿಟ್ಟು ಆದಷ್ಟು ಚಿಕ್ಕ ಸೈಜ್ ತೊಗೊಂಡಿದ್ದೀವಿ. ಇನ್ನು ಈ ಬಾಲ್ಕನಿಗೂ ಚಿಕ್ಕ ಚಿಕ್ಕ ಟೈಲ್ಸ್ ಹಾಕಿದ್ರು, ಬಟ್ ಅದು ನೋಡೋಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಇದಕ್ಕೆ ಆರ್ಟಿಫಿಷಿಯಲ್ ಗ್ರಾಸ್ ಮ್ಯಾಟನ್ನು ಹಾಕ್ಸ್ಕೊಂಡ್ವಿ. ಇನ್ನು ಈ ಬಾಲ್ಕನಿಯಲ್ಲಿ ಒಂದು ಸ್ವಿಂಗ್ ಇರಬೇಕು ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡಿದ್ದೀವಿ. ಇದು ಕೂಡ ಅಷ್ಟೇ, ನಾವು ಫಸ್ಟು ಅಳತೆ ತೊಗೊಂಡ್ಬಿಟ್ಟು ಅದಕ್ಕೆ ತಕ್ಕನಂಗೆ ಮಾರ್ಕೆಟಲ್ಲಿ ಎಲ್ಲಿ ಸಿಗತ್ತೆ ನೋಡ್ಕೊಂಡು ಬಂದು ಇದನ್ನು ತೊಗೊಂಡ್ವಿ. ಆ್ಯಂಡ್ ಇದಾದಮೇಲೆ ಇದು ನಮ್ಮದು ನನ್ನ ಪ್ರೆಗ್ನೆಂಟ್ ಇರಬೇಕಾದ್ರೆ ಸೊ ಕುತ್ಕೊಳ್ಳಿಕ್ಕೆ ಅಂತ ಹೇಳಿ ಒಂದು ಚೇರ್ ತರಿಸ್ಕೊಂಡಿದ್ದೆ. ಅಂದರೆ ಮನೇಲಿ ಸ್ಮೆಲ್ಲೆಲ್ಲ ಆಗ್ತಾ ಇರಲಿಲ್ಲ ಅಂತ ಹೇಳಿ ಹೊರಗಡೆ ಕುತ್ಕೊಳ್ಬೇಕು ಅಂತ. ಸೊ ಇನ್ನು ಅದನ್ನು ವೇಸ್ಟ್ ಮಾಡೋದೇನಕ್ಕೆ ಅಂತ ಹೇಳಿ ಈ ಥರ ಬಾಲ್ಕನಿಯಲ್ಲಿ ಹಾಕ್ಕೊಂಡಿದ್ದೀವಿ. ಆಮೇಲೆ ಇದನ್ನು ಟಾರ್ಟೈಲ್ ಪ್ಲ್ಯಾಂಟ್ ಅಂತ ಹೇಳಿ ಕರೀತಾರೆ. ನಾನು ಎಲ್ಲೋ ಒಂದು ಜಾಗಕ್ಕೆ ಹೋದಾಗ ಒಂದು 2 ಕಡ್ಡಿ, ಒಂದು ಇಷ್ಟಿಷ್ಟು ಕಡ್ಡಿ ತೊಗೊಂಡು ಬಂದಿದ್ದು. ಇಷ್ಟು ದೊಡ್ಡ ಪ್ಲ್ಯಾಂಟ್ ಆಗೋಗ್ಬಿಟ್ಟಿದೆ ಈಗ ನೋಡಿ. ಇನ್ನು ಇದು ಲಾಂಜ್ ಏರಿಯಾದಲ್ಲಿ ಪಕ್ಕದಲ್ಲಿರುವಂತಹ ಒಂದು ಪುಟ್ಟ ಬಾಲ್ಕನಿ. ಇದಕ್ಕೆ ನಾವು ಸೇಮ್ ದೊಡ್ಡ ಬಾಲ್ಕನಿಗೆ ಹೇಗೆ ರೆಡಿ ಮಾಡಿಸ್ಕೊಂಡಿದ್ದೀವಲ್ವ ಅದೇ ಥರ ಗ್ರಾಸ್ ಮ್ಯಾಟ್ ಹಾಕ್ಸ್ಕೊಂಡಿದ್ದೀವಿ. ಮತ್ತು ಇಲ್ಲಿಗೂ ಕೂಡ ಅಷ್ಟೇ ಅವರು ಏನೂ ರೆಡಿ ಮಾಡಿರಲಿಲ್ಲ, ಬಟ್ ನಾನು ಎರಡೂ ಕಡೆನೂ ಗ್ಲಾಸ್ ಬೇಡ, ಸ್ವಲ್ಪ ಚೇಂಜ್ ಇರಲಿ ಅನ್ನೋದಕ್ಕೋಸ್ಕರ ಸೊ ಈ ಥರ ರೈಲಿಂಗ್ಸ್ ಹಾಕ್ಸ್ಕೊಂಡಿದ್ದೀವಿ. ಆಮೇಲೆ ಸ್ವಲ್ಪ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಎಲ್ಲ ಹಾಕಲಿಕ್ಕೆ ಈ ಥರ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಈ ರಾಡ್ ಹಾಕ್ಸ್ಕೊಂಡಿದ್ದೀವಿ. ಆ್ಯಂಡ್ ಇದು ಪುಟ್ಟ ಬಾಲ್ಕನಿ ಆಗಿರೋದ್ರಿಂದ ನಾವು ಇನ್ನೇನು ಹಾಕಕ್ಕೆ ಹೋಗಿಲ್ಲ ಜಾಸ್ತಿ. ಜಸ್ಟ್ ಅವಾಗ ಹೋಗಿ ಬಂದು ಸ್ವಲ್ಪ ನಿಂತ್ಕೊಂಡು ಗಿಡಗಳಿಗೆ ನೀರು ಹಾಕೋದು ಅಷ್ಟೇ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡಿದ್ರಲ್ವಾ ನಮ್ಮ ಮನೆಯ ಕಂಪ್ಲೀಟ್ ಹೋಮ್ ಟೂರ್. ಹೇಗೆ ಅನ್ನಿಸ್ತು ನಿಮಗೆ? ಹಾಗೆ ಒಂದೊಂದು ರೂಮ್ದು ಒಂದೊಂದು ವಿಡಿಯೋ ಕಂಪ್ಲೀಟಾಗಿ ಮಾಡಿದ್ದೀನಿ, ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಡೀಟೇಲಾಗಿ ಏನಾದರೂ ನೋಡಬೇಕು ಅಂದರೆ. ಆ್ಯಂಡ್ ಇವತ್ತಿನ ಈ ಹೋಮ್ ಟೂರ್ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ನಿಮ್ಗೇನು ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ ಏನೆಲ್ಲ ಐಟಮ್ಸ್ ಇಷ್ಟ ಆಗಿದೆ, ಯಾವ ಜಾಗ ಇಷ್ಟ ಆಗಿದೆ ಅಂತ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.